ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ತಾರಕಕ್ಕೇರ್ತಾ ಇದೆ. ದಿನದಿಂದ ದಿನಕ್ಕೆ ದೊಡ್ಡ ಯುದ್ಧದ ನೆಲೆಗಳ ಮೇಲೆ ಮತ್ತೆ ಕಚ್ಚಾ ತೈಲ ನೆಲೆಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಡೀ ವಿಶ್ವಕ್ಕೆ ಇದು ಆತಂಕ ಎದುರಾಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಈ ರೀತಿಯ ತೈಲಾಘಾತ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಬೇರೆ ಬೇರೆ ದೇಶಗಳು, ಅದರಲ್ಲೂ ಕೂಡ ಭಾರತ ಸಾಕಷ್ಟು ಡಿಫೆಂಡ್ ಆಗಿರುವಂಥದ್ದು ಈ ಇರಾನ್ ಮತ್ತು ಇಸ್ರೇಲ್ ಮೇಲೆ. ಸೊ ಇಂಥ ಸಂದರ್ಭದಲ್ಲಿ ಭಾರತ ಯಾರ ಕಡೆ ಒಲವು ತೋರುತ್ತೆ? ರಾಜಕೀಯವಾಗಿ ಕೆಲವೊಂದಿಷ್ಟು ನಾಯಕರು ಕೂಡ ಇದರಲ್ಲಿ ಮಾತನಾಡ್ತಿದ್ದಾರೆ. ಅಂದರೆ ಈ ಟ್ರಂಪ್ ಏನಿದಾರಲ್ಲ, ಮತ್ತೆ ಮಧ್ಯ ಪ್ರವೇಶ ಮಾಡಿ ನಾನು ಯುದ್ಧವನ್ನು ನಿಲ್ಲಿಸ್ತೀನಿ ಅನ್ನುವಂಥ ಸ್ಟೇಟ್ಮೆಂಟ್ಗಳು. ಪ್ರಮುಖವಾಗಿ ಎರಡೂ ದೇಶಗಳ ಮಧ್ಯೆ ನಡೀತಾ ಇರುವಂಥ ಯುದ್ಧ ಇದೆಯಲ್ಲ, ಇದರಿಂದಾಗಿ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಬೇರೆ ಬೇರೆ ದೇಶಗಳಿಗೆ. ಈ ರೀತಿ ನಿರಂತರವಾಗಿ ಯುದ್ಧ ಆಯಿತು ಅಂತ ಹೇಳಿದ್ರೆ ಸಹಜವಾಗಿ ಮೂರನೇ ಮಹಾಯುದ್ಧ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಹಾಗಾಗಿ ಆರ್ಥಿಕತೆಯ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ ಇವತ್ತಿನ ವಿಶೇಷ ತೈಲಾಘಾತ ಯುದ್ಧದ ಎಫೆಕ್ಟ್. ಇಸ್ರೇಲ್ ಹಾಗೂ ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧದಿಂದಾಗಿ ಅಮಾಯಕರು ಬಲಿ ಆಗ್ತಿದ್ದಾರೆ. ಇರಾನ್ನ ಪ್ರಜೆಗಳು ಆಗಿರಬಹುದು ಮತ್ತು ಇಸ್ರೇಲ್ನ ಜನರು ಕೂಡ ಸಾವನ್ನಪ್ತಿದ್ದಾರೆ. ಸೊ ಸದ್ಯಕ್ಕೆ ನಿಲ್ಲುವಂತಹ ಯಾವುದೇ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಅತಿ ದೊಡ್ಡ ಅನಿಲ ನಿಕ್ಷೇಪಕ್ಕೆ ಇಸ್ರೇಲ್ ಬಾಂಬ್ ಹಾಕಿದೆ. ಸೊ ಹಂಗಾಗಿ ಈಗ ಜಗತ್ತಿಗೆ ಇರುವಂಥ ಆತಂಕ ಇದು. ಜಗತ್ತಿಗೆ ಈಗ ಇಸ್ರೇಲ್ ಇರಾನ್ ವಾರ್ ಎಫೆಕ್ಟ್ ಅಂತೂ ಮುಂದುವರಿತಾ ಇದೆ. ಸೊ ಜಗತ್ತಿಗೆ ತೈಲ ಬೆಲೆ ಏರಿಕೆಯ ಆತಂಕ ಶುರುವಾಗಿದೆ. ಈಗಾಗಲೇ 14ರಷ್ಟು ಕಚ್ಚಾ ತೈಲದ ದರ ಅಂದರೆ ಬೆಲೆ ಏರಿಕೆ ಆಗಿದೆ. ಕಚ್ಚಾ ತೈಲ ಬೆಲೆ ಇನ್ನಷ್ಟು ಏರಿಕೆ ಆಗುವಂಥ ಭೀತಿ ಎದುರಾಗ್ತಾ ಇದೆ. ಇರಾನ್ನ ವಿಶ್ವದ ಅತಿ ದೊಡ್ಡ ಆಯಿಲ್ ನಿಕ್ಷೇಪ ಇದೆಯಲ್ಲ, ಅದರ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಸೊ ಬಹುತೇಕ ಈಗ ಅನಿಲ ಉತ್ಪಾದನೆ ಇದೆಯಲ್ಲ, ಅದೆಲ್ಲವೂ ಕೂಡ ಸ್ಥಗಿತವಾಗಿದೆ. ಯುರೋಪ್ ಏಷ್ಯಾ ಮಾರುಕಟ್ಟೆಯಲ್ಲಿ ಈಗ ತಲ್ಲಣ ಸೃಷ್ಟಿಯಾಗಿದೆ. ಸೊ ಸಹಜವಾಗಿ ಈ ರೀತಿಯಾಗಿ ಯುದ್ಧ ಮುಂದುವರಿತು ಅಂತ ಹೇಳಿದ್ರೆ ಮತ್ತಷ್ಟು ಆತಂಕ, ಅಂದರೆ ದರ ಏರಿಕೆ ಆಗತ್ತೆ. ಸೊ ಬೇರೆ ಬೇರೆ ದೇಶಗಳಿಗೂ ಕೂಡ ಇದು, ಯಾಕೆಂದರೆ ಅತಿ ಹೆಚ್ಚು ಕಚ್ಚಾ ತೈಲವನ್ನು ಉತ್ಪಾದನೆ ಮಾಡುವಂಥ ದೇಶ ಅದು ಇರಾನ್. ಸೊ ಆ ಕಚ್ಚಾ ತೈಲ ಮೇಲೇ ಅಟ್ಯಾಕ್ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹಿಂದೆ ಈ ರೀತಿಯಾಗಿ ಇಸ್ರೇಲ್ ಇರಾನ್ ಮೇಲೆ ಈ ರೀತಿಯಾಗಿ ಅಟ್ಯಾಕ್ ಮಾಡಿರಲಿಲ್ಲ. ಬಟ್ ಇದು ಭಯಂಕರ ಇದೆ. ನೂರಾರು ಜನ ಸಾವನ್ನಪ್ಪಿದ್ದಾರೆ. ಸೊ ಅಮೆರಿಕ ಕೂಡ ಹೇಳಿದೆ, ಎರಡು ದೇಶ ಏನು ಒಪ್ಪಂದ ಇದೆ ಅದನ್ನು ಒಪ್ಪಂದ ಮಾಡಿಕೊಂಡು ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ಅಂಥೇಳಿ. ಇಲ್ಲ ಅಂತಂದರೆ ಅದರ ಪರಿಣಾಮವನ್ನು ಇರಾನ್ ಎದುರಿಸಬೇಕಾಗತ್ತೆ ಅಂತ ನೇರವಾಗಿ ಅಮೆರಿಕ ಕೂಡ ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಬಟ್ ಇಂಥ ಸಂದರ್ಭದಲ್ಲಿ ಭಾರತದ ನಿಲುವು ಏನು ಅನ್ನುವಂಥದ್ದು, ಭಾರತ ಯಾರ ಪರವಾಗಿ ನಿಲ್ಲುತ್ತೆ, ಅಥವಾ ಯುದ್ಧವನ್ನು ನಿಲ್ಲಿಸಬೇಕು ಅನ್ನುವಂಥ ಎರಡು ದೇಶದ ಪರವಾಗಿ ನಿಲ್ತದಾ ಅಥವಾ ಇಸ್ರೇಲ್ಗೆ ಸಪೋರ್ಟ್ ಇರುತ್ತಾ ಅಂಥೇಳಿ ಈ ಸಂದರ್ಭದಲ್ಲಿ ಎರಡು ದೇಶಕ್ಕೆ ಕನ್ವಿನ್ಸ್ ಮಾಡಬೇಕಾಗತ್ತೆ. ಏನು ಮಾಡುತ್ತೆ ಭಾರತ ಅಂತೇಳಿ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಸುದೀರ್ಘವಾಗಿ. 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಲಿರ್ತೀವಿ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಆರ್ಥಿಕ ತಜ್ಞರಾಗಿರುವಂಥ ಆದರ್ಶ ಗುಂಡೂರಾಜ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ರಾಜಕೀಯ ವಿಶ್ಲೇಷಕರಾಗಿರುವಂಥ ಅರವಿಂದ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ. ಎಸ್ ಆದರ್ಶ ಸರ್, ನೀವು ನೋಡ್ತಾ ಇದ್ರಿ ಈ ಫಸ್ಟ್ ಟೈಮ್ ಏನಲ್ಲ, ಈ ರೀತಿ ನಡೀತಾನೆ ಇರುತ್ತೆ. ಬಟ್ ಇದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಸೊ ಇದೆಲ್ಲ ಹಿಂಗ ಯುದ್ಧದ ಭೀತಿ ಎದುರಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಬೇರೆ ಬೇರೆ ದೇಶಗಳಿಗೆ ಆಘಾತ ಎದುರಾಗ್ತಾ ಇದೆ, ಆರ್ಥಿಕತೆ ಮೇಲೆ ಎಫೆಕ್ಟ್ ಆಗುತ್ತೆ ಅಂತೇಳಿ. ಮೊದಲನೇದಾಗಿ ಈ ಒಂದು ಎರಡು ದೇಶದ ನಡುವೆ ನಡೀತಾ ಇರುವಂಥ ಯುದ್ಧದ ಬಗ್ಗೆ ಏನು ಹೇಳ್ತೀವಿ? ಅದೇ ಮೊದಲನೇದಾಗಿ ಈ ಜಾಗ್ರಫಿ ಅನ್ನೋದು ಹಿಸ್ಟ್ರಿ ಆಗಿಬಿಟ್ಟಿದೆ. ಅಂದರೆ ಮುಂಚೆ ಒಂದೊಂದು ಜಾಗ ಅಂದರೆ ಹೋಗಲಿಕ್ಕೆ ವ್ಯವಸ್ಥೆ ಇರಲಿಲ್ಲ, ಅಂದರೆ ಫ್ಲೈಟಿನ ವ್ಯವಸ್ಥೆ ಆಗಲಿ, ಶಿಪ್ಪಿನ ವ್ಯವಸ್ಥೆ ಆಗಲಿ, ಆಮೇಲೆ ಟೆಕ್ನಾಲಜಿ. ಸೊ ಇಲ್ಲೇ ಕೂತ್ಕೊಂಡು ನಾವೀಗ ಅಮೇರಿಕದ ಕೆಲಸಗಳು ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಜಾಗ್ರಫಿ ಇಸ್ ಹಿಸ್ಟ್ರಿ ಅಂದಾಗ ನಾವು ಪ್ರತಿಯೊಂದು ದೇಶಗಳು ಎಲ್ಲ ಒಂದು ವ್ಯವಹಾರ ವಿಷಯದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ನಾವು ಇಂಟಿಗ್ರೇಟೆಡ್ ಆಗಿದ್ದೀವಿ. ಡಿಪೆಂಡೆನ್ಸಿ ಕ್ರಿಯೇಟ್ ಆಗಿಬಿಟ್ಟಿದೆ. ಸೊ ಅಮೇರಿಕ ಆಗಲಿ, ಇಂಡಿಯಾ ಆಗಲಿ, ಚೈನಾ ಆಗಲಿ ಎಲ್ಲ. ಸೊ ಒಂದೊಂದು ದೇಶಕ್ಕೂ ಲಿಂಕ್ಗಳು ಶುರು ಆಗಿಬಿಟ್ಟಿದೆ. ಸೊ ಹಾಗಾಗಿ ಯಾವುದೇ ದೇಶದಲ್ಲಿ ಅಥವಾ ಬೇರೆ ದೇಶಗಳಲ್ಲಿ ನಡೆಯುವಂಥ ವಿಷಯಗಳು ನಮ್ಮ ಇಂಡಿಯಾಕ್ಕೂ ಭಾರತಕ್ಕೂ ಅದರಿಂದ ಇಂಪ್ಯಾಕ್ಟ್ ಆಗೇ ಆಗುತ್ತೆ.
ಇದು ಯುದ್ಧದ ಮಟ್ಟಕ್ಕೆ ಹೋಗಿರೋದ್ರಿಂದ ಸೊ ಇದರದ್ದು ಇಂಪ್ಯಾಕ್ಟ್ ಹಾಗೆಯೇ ಎಕಾನಮಿ ಮೇಲೆ ನಮ್ಮ ದೇಶದ ಮೇಲೆ ಬೀರುತ್ತೆ. ಪ್ರಮುಖವಾಗಿ ಮೇಯ್ನ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆ ತೈಲದ ಮೇಲೆ, ಸೊ ನಮ್ಮ ಕ್ರೂಡ್ ಆಯಿಲು. ಸೊ ಕ್ರೂಡ್ ಆಯಿಲ್ ಯಾಕೆ ಅಂದರೆ, ಕ್ರೂಡ್ ಆಯಿಲ್ ನಾವು ಈಗ ಇತ್ತೀಚೆಗೆ ಇರಾನಲ್ಲಿ ನಾವೇನೋ ಅಷ್ಟು ಜಾಸ್ತಿ ಆಗುತ್ತೆ. ಸೊ ಕ್ರೂಡ್ ಆಯಿಲ್ ಪ್ರೈಸ್ ಅಲ್ಲಿ ಒಂದು ಜಾಸ್ತಿ ಆಗೋದು ಒಂದು ವಿಷಯ. ಆಮೇಲೆ ಇನ್ ಕೇಸ್ ಏನಾದರೂ ಇಸ್ರೇಲು ನೆಕ್ಸ್ಟ್ ಲೆವೆಲ್ಗೆ ಹೋಗಿ, ಈಗ ಅಮೇರಿಕಕ್ಕೋಸ್ಕರ ಹೆದರ್ಕೊಂಡು ಅದು ಆಯಿಲ್ ಎಲ್ಲೆಲ್ಲಿ ತಯಾರಿಸ್ತಾರೆ ಆ ಜಾಗಗಳಿಗೆ ಮಿಲಿಟ್ರಿ ಸ್ಟ್ರೈಕ್ಗಳನ್ನ ಯಾವುದು ಮಾಡ್ತಾ ಇಲ್ಲ. ಬಟ್ ನೆಕ್ಸ್ಟ್ ಹೋಗ್ತಾ ಅಂದರೆ ನಾವು ಈಗ ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ಹೇಳ್ತಾರಲ್ಲ, ಆ ಥರ ಏನಾದರೂ ನೆಕ್ಸ್ಟ್ ಹೋಗ್ತಾ ಆ ಮಟ್ಟಕ್ಕೆ ತಲುಪಿದರೆ, ಆ ಆಯಿಲ್ ಮೇಲೆ ಕೂಡ ಏನಾದರೂ ಸ್ಟ್ರೈಕ್ಗಳು ನಡೆದ್ರೆ ಸೊ ಆಯಿಲ್ ಸಪ್ಲೈ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಕಮ್ಮಿ ಆಗುತ್ತೆ. ಅದು ಈಗ ಇರಾನ್ ತೊಗೊಂಡ್ರೆ ಚೈನಾಗೆ ಸಪ್ಲೈ ಮಾಡ್ತಾಯಿದೆ. ಸೊ ಚೈನಾದವರು ಬೇರೆ ದೇಶಗಳಿಂದ ಪ್ರೊಕ್ಯೂರ್ಮೆಂಟ್, ಅಥವಾ ರಷ್ಯಾಗೆ ಹೋಗ್ಬೋದು, ಬೇರೆ ದೇಶಗಳಿಂದ ಪ್ರೊಕ್ಯೂರ್ಮೆಂಟ್ ಶುರು ಆದಾಗ ಸಪ್ಲೈ ಕಮ್ಮಿ ಆಗುತ್ತೆ. ಸೊ ಆಯಿಲ್ದು ಸಪ್ಲೈ ಕಮ್ಮಿ ಆದಾಗ ಆಟೋಮೆಟಿಕಲಿ ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ ಇವಾಗ ಆಗಲೇ ನಾನು ನೋಡಿದ ಪ್ರಕಾರ ಒಂದು 5 to 7% ಜಾಸ್ತಿ ಆಗಿಬಿಟ್ಟಿದೆ. ಒಂದು ಬ್ಯಾರಲ್ಗೆ 73 ರೂಪೀಸ್ ಪರ್ ಡಾಲರ್ ಇತ್ತು, ಇವಾಗ ಆಲ್ರೆಡಿ ಜಾಸ್ತಿ ಆಗಿದೆ. ಸೊ ಅಂದರೆ 73 ರೂಪೀಸ್ ನಿಮಗೆ ಆಲ್ಮೋಸ್ಟ್ ಒಂದು ಬ್ಯಾರಲ್ ಅಂದರೆ 159 ಲೀಟರು. ಅಂದರೆ ಒಂದು ಬ್ಯಾರಲ್ 159 ಲೀಟರ್ ಅಂದರೆ ನಿಮಗೆ 6,000 ಚಿಲ್ಲರೆ ಆಗುತ್ತೆ ನಮ್ಮ ಇಂಡಿಯನ್ ರುಪೀಸ್ ತೊಗೊಂಡ್ರೆ. ಅಲ್ಲಿಗೆ ಒಂದು ಲೀಟರ್ಗೆ 40 ರೂಪಾಯಿ ಕ್ರೂಡ್ ಆಯಿಲ್ಗೆ ನಾವು ಕೊಡ್ತಾ ಇರ್ತೀವಿ. ಸೊ ಅದ್ರದ್ದು ಏನಾದರೂ ಪ್ರೈಸ್ ಜಾಸ್ತಿ ಆಯಿತು ಅಂದರೆ, ಈಗ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋ ವಾರ್ ಏನಾದರೂ ಫುಲ್ ಫ್ಲೆಜ್ಡಾಗಿ ನಡೆದ್ರೆ 60% ಜಾಸ್ತಿ ಆಗುತ್ತೆ. ಅಂದರೆ 40 ರೂಪಾಯಿ ಇರೋದು 1 ಲೀಟ್ರಿಗೆ ಕ್ರೂಡ್ ಆಯಿಲು 65 ರೂಪಾಯಿ ಹೋಗುತ್ತೆ. 65 ರೂಪಾಯಿ ಅಂದರೆ 25 ರೂಪಾಯಿ ಜಾಸ್ತಿ ಆಗುತ್ತೆ. ನಮ್ಮ ಪೆಟ್ರೋಲ್ ಬೆಲೆ ಅದೊಂದು ಡೈರೆಕ್ಟಾಗಿ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದರಿಂದ ಇಂಡೈರೆಕ್ಟಾಗಿ ಒಂದು ಸಲ ಪೆಟ್ರೋಲ್ ಅಥವಾ ಡೀಸೆಲ್ ಪ್ರೈಸ್ ಜಾಸ್ತಿ ಆದರೆ ಹಾನಿಯಾಗೋದು ಎರಡು ದೇಶಕ್ಕಲ್ಲ, ಬೇರೆ ದೇಶ ಎಲ್ಲ ದೇಶಕ್ಕೂ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅಲ್ಲಿಂದ ಇನ್ನು ಹಲವು ವಿಷಯಗಳು ಇಂಪ್ಯಾಕ್ಟ್ ಆಗುತ್ತೆ. ಮುಂದಿನ ಇದರಲ್ಲಿ ಚರ್ಚೆ. ಅರವಿಂದ್ ಸರ್, ಈಗ ಅಮೆರಿಕ ಮಧ್ಯಪ್ರವೇಶ ಮಾಡಿರೋದ್ರಿಂದಾಗಿ ನಮ್ಮ ಮೇಲೆ ಈ ರೀತಿಯ ಭೀಕರ ದಾಳಿ ಆಗ್ತಿದೆ ಅಂತ ಇರಾನ್ ಹೇಳ್ತಾ ಇದೆ. ಸೊ ಎರಡೂ ದೇಶಗಳ ಮಧ್ಯೆ ಹಿಂದೆಂದೂ ಕೇಳರಿಯದ ರೀತಿಯಲ್ಲಿ ಈ ಒಂದು ಕ್ಷಿಪಣಿ ದಾಳಿಯನ್ನು ನೋಡ್ತಾ ಇದ್ರೆ 3ನೇ ಮಹಾಯುದ್ಧದ ಏನಾದರೂ ಸೂಚನೆ ಇದೆಯಾ ಹೇಗೆ ಅಂತ? 3ನೇ ಮಹಾಯುದ್ಧ ಅನ್ನೋದು ಹಿಸ್ಟಾರಿಯನ್ಸ್ ಟರ್ಮ್ ಮಾಡೋದು. ಬಟ್ ಆಲ್ರೆಡಿ ನಾವು 2010 ಆ ಮಧ್ಯದಲ್ಲಿ ಕೋಲ್ಡ್ ವಾರ್ ಮುಗಿತಾ ಬಂದಿತ್ತು. ನಾವು ವಾರ್ಸೇ ಇನ್ನು ಆಗಲ್ಲ, ಇನ್ನು ಆರ್ಮಿಗೆ ಯಾರು ಬೇಕಾದವ್ರು ಜಾಯ್ನ್ ಆಗ್ಬೋದು ಅನ್ನೋಂಥ ಮೈಂಡ್ಸೆಟ್ ಬರ್ತಾಯಿತ್ತು ಸ್ಲೋಲಿ. ಬಿಕಾಸ್ ವಿ ವಿಲ್ ನೆವರ್ ಸಿ ವಾರ್, ವಿಲ್ ಸಿ ಓನ್ಲಿ ಆರ್ಮಿ ಡಿಪ್ಲಾಯ್ಮೆಂಟ್ಸ್ ಓನ್ಲಿ ವೆನ್ ಇನ್ ನ್ಯಾಚುರಲ್ ಕ್ಲೈಮೇಟೀಸ್ ಆರ್ ಪೀಸ್ ಕೀಪಿಂಗ್ ಫೋರ್ಸಸ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್ ಅನ್ನೋವಂಥ ಒಂದು ಮನಸ್ಥಿತಿಗೆ ನಾವೆಲ್ಲ ಹೋಗ್ತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಆಫ್ಟರ್ ಕೋವಿಡ್ ಟೈಮ್ಸ್ ವಿ ಹ್ಯಾವ್ ಸೀಯಿಂಗ್ ದಟ್ ದೇರ್ ಇಸ್ ಅ ಇನ್ಕ್ರೀಸ್ಡ್ ವಾರ್. ಇನ್ನೂ ಈಗ ನಾವು ತುಂಬ ಲೈಮ್ಲೈಟಿಗೆ ಬಂದಿರುವಂಥ ರಷ್ಯಾ ಯುಕ್ರೇನ್ ಆಗ್ಬೋದು, ಇಸ್ರೇಲ್ ಗಾಜಾ ಸ್ಟ್ರಿಪ್ಪಲ್ಲಿ ಆಗ್ತಾ ಇರೋದಿರ್ಬೋದು, ಈಗ ಇರಾನದ್ದಿರ್ಬೋದು. ಬಟ್ ದೇರ್ ಆರ್ ಲಾಟ್ ಮೆನಿ ವಾರ್ಸ್ ಈವನ್ ಇದರಲ್ಲಿ ಆಫ್ರಿಕನ್ ಆ್ಯಂಡ್ ಇದ್ರ ಕಂಟ್ರೀಸಲ್ಲಿ ಆಗಿರ್ಬೋದು. ದೇರ್ ಆರ್ ಮೋರ್ ದ್ಯಾನ್ 30 to 40% ಆಫ್ ದ ವರ್ಲ್ಡ್ ಈಸ್ ಇನ್ ಕಾನ್ಫ್ಲಿಕ್ಟ್ ಝೋನ್ ಅಂತ ಇವತ್ತು ಹೇಳ್ತಾರೆ. ಸಿರಿಯಾ ರಿಲೇಟೆಡ್ ಆಗ್ಬೋದು, ಆಫ್ರಿಕನ್ ಕಂಟ್ರೀಸಲ್ಲಿ ಆಗ್ಬೋದು. ಇದು we cannot term it as, I don't want to get into that terminology, but I would very, very clearly tell that this is not the right way. United Nations ಫೋರಮ್, ಯಾವುದು ಮಲ್ಟಿನ್ಯಾಷನಲ್ ಫೋರಮ್ಸ್ ಏನು ಕೆಲಸ ಮಾಡಬೇಕಿತ್ತೋ ಅದನ್ನು ನಾವು ಬರೀ ದೊಡ್ಡಣ್ಣನ ಮೇಲೆ, ಅಂದರೆ ಒಬ್ಬ ದೊಡ್ಡಣ್ಣನೋ ಇಬ್ಬರು ದೊಡ್ಡಣ್ಣನೋ ಏನೋ ಅದು ನಮ್ಮ ಸಮಾಧಾನಕ್ಕೆ ನಾವು ಹೇಳ್ಕೊಳ್ಳೋಣ. ವಿ ಟ್ರಸ್ಟೆಡ್ ಆನ್ ಸಿಂಗಲ್ ಇಂಡಿವಿಜುವಲ್ ನೇಷನ್ಸ್ ಆ್ಯಂಡ್ ವಿಚ್ ರ್ಯಾನ್ more or less in a good way for a decade or so. But ಮಲ್ಟಿಲ್ಯಾಟ್ರಲ್ ಫೋರಮ್ಸನ್ನು ನಾವೇನು ಡಿಮಿನಿಷ್ ಮಾಡ್ತಾ ಹೋದ್ವಿ, ಅದು ಯಾವುದೇ ರೀತಿಯಿಂದ ಒಳ್ಳೆಯದಲ್ಲ ಅನ್ನೋದು ಪ್ರಖರವಾಗಿ ನಿಖರವಾಗಿ ನಮಗೆ ತಿಳಿತಾ ಇದೆ. ಆ್ಯಂಡ್ ದಿಸ್ ವಿಲ್ ಹ್ಯಾವ್ ಅ ವೆರಿ ಗ್ರೇಟ್ ಪೊಲಿಟಿಕಲ್ ರ್ಯಾಮಿಫಿಕೇಷನ್. ಅಫ್ಕೋರ್ಸ್ ಇವ್ರು ಹೇಳಿದ ಹಾಗೆ ಎಕನಾಮಿಕ್ ರ್ಯಾಮಿಫಿಕೇಷನ್ಸ್ ಆರ್ ಫರ್ದರ್ ಎಸ್ಕಲೇಟಿಂಗ್. ನಾನು ಓದ್ತಾ ಇದ್ದೆ. ಓಕೆ, ಸೊ ಆ್ಯಂಡ್ ದಿಸ್ ಕೆನಾಟ್ ಬಿ ಕಂಟ್ರೋಲ್ಡ್. ಆಮೇಲೆ ಏನಾಗುತ್ತೆ, ಒಂದು ರೆಜಿಮಿಗೆ ನಾವು ಒಪ್ಕೊಳ್ಳುವಂಥದ್ದು ಒಂದು ಏನಿತ್ತು, ಈಗ ಕೂಡ ಒಂದು SCO ಬ್ಲಾಕ್ ಇದೆ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್, ಶಾಂಘೈ ರಿಲೇಟೆಡ್. ಸೊ ವಿಚ್ ಹ್ಯಾಸ್ ಅ ಬ್ಲಾಕ್. ಸೊ ಈ ಬ್ಲಾಕ್ ಮೇಕಿಂಗ್ ಈಸ್ ಅಗೇನ್ ಕಮಿಂಗ್ ಇನ್ ಟು ಲೈಮ್ ಲೈಟ್. ಇರಾನ್ ಮೇಲೆ ವಾರ್ ಮಾಡಿದ ತಕ್ಷಣ ರಷ್ಯಾ ಇವರು ಎಲ್ಲರೂ ಸೇರಿ ಚೈನಾ ಅವರು ಬಂದರು. ಈಗ ಇಂಡಿಯಾ had to condemn that attack because ಸಾವ್ರನ್ ಕಂಟ್ರಿ ಮೇಲೆ ಕೇಳದೆ ನೀವು ಒಂದು ದಾಳಿ ಮಾಡಿಬಿಟ್ರೆ ಅದು ಎಷ್ಟಕ್ಕೆ ಸರಿ? ದ ರೀಸನ್ ಮೈಟ್ ಬಿ ಕರೆಕ್ಟ್, ಬಟ್ ದೆನ್ ದೇರ್ ವೇರ್ ಮೆನಿ ಅದರ್ ಡಿಪ್ಲೊಮ್ಯಾಟಿಕ್ ಮೆಷರ್ಸ್, ಪೊಲಿಟಿಕಲ್ ಮೆಷರ್ಸ್ ಆರ್ ಯುನೈಟೆಡ್ ನೇಷನ್ಸ್ಗೆ ಹೋಗಿ ಹೇಳುವಂಥದ್ದು ಅದ್ರ ಬಗ್ಗೆ ಕೇರೇ ಮಾಡ್ತಾ ಇಲ್ಲ. ಏನು ಜಸ್ಟ್ ಬಿಕಾಸ್ ಅಮೇರಿಕಾಸ್ ರೋಲ್ ಇಸ್ ದೇರ್ ಅಂತ. ಅಂದರೆ ನೀವು ಬರ್ತಾ ಇರೋ ಪ್ರಶ್ನೆಗೆ ನಾನು ದೃಢೀಕರಿಸ್ತಾ ಇದ್ದೀನಿ. ಅಮೇರಿಕನ್ ರೋಲ್ ಹ್ಯಾಸ್ ಬಿಕಮ್ ವೆರಿ critical and they are not coming upfront.
ಈಗ ಯಾರ ಮೇಲೆ ಅವರು ಅಟ್ಯಾಕ್ ಮಾಡಬೇಕಂದ್ರೆ ಇನ್ನೊಬ್ಬರು ಥ್ರೂ ಹೋಗ್ತಾ ಇರುವಂಥ ಒಂದು ಸನ್ನಿವೇಶ ನೋಡ್ತಾ ಇದ್ದೀವಿ. ಈಗ ಚೈನಾನ ವೀಕನ್ ಮಾಡೋಕ್ಕೆ ದೇ ಆರ್ ಸಪೋರ್ಟಿಂಗ್ ತೈವಾನ್. ಓಕೆ, ಸೊ ತೈವಾನು ಅನ್ಸಪರೇಬಲ್ ಪಾರ್ಟ್ ಅಂತ US ಅವರೇ ಒಪ್ಕೊಂಡಿರೋದ ಕಾರಣವಾಗಿ ಅಲ್ಲಿ ಟ್ರೇಡ್ ನಡೀತಾ ಹೋಯಿತು. ಇವತ್ತಿಗೆ US ಆ್ಯಂಡ್ ಚೈನಾ ಆರ್ ಡೂಯಿಂಗ್ ಅ ವೆರಿ ಗುಡ್ ಬಿಸ್ನೆಸ್ ಆ್ಯಕ್ಚುಲಿ. ಎಷ್ಟೇ ಮಾತಾಡಲಿ, ಎಷ್ಟೇ ಕೆಟ್ಟದ್ದು ಮಾತಾಡಲಿ, ಬಟ್ ದೇ ಆರ್ ವೆರಿ ಗುಡ್ ಟ್ರೇಡ್ ಪಾರ್ಟ್ನರ್ಸ್ ಇನ್ ಫ್ಯಾಕ್ಟ್, ಆ್ಯಂಡ್ ದೇ ಆರ್ ಡಿಪೆಂಡಬಲ್. ಅಂದರೆ ಇಟ್ ಈಸ್ ಅನ್ಸಪ್ರೇಬಲ್. ಅರ್ಥ ಆಯ್ತಲ್ವಾ? ಈವನ್ ಇಂಡಿಯಾ ಕ್ಯಾನ್ ಎಸ್ಕೇಪ್, ಬಟ್ US ಕೆನಾಟ್ ಎಸ್ಕೇಪ್. ಆ ರೀತಿಯಿಂದ ಅಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ಈ ರೀತಿಯಿಂದ ಪ್ರಾಕ್ಸೀಸ್ ಏನು ನಡೀತಾ ಇದೆ, ಇಂಟರ್ನ್ಯಾಷನಲ್ ಫೋರಮ್ಸ್ದು ಕ್ವಾಲಿಟಿ ಆ್ಯಂಡ್ ದೇರ್ ಇನ್ವಾಲ್ವ್ಮೆಂಟ್ ಏನು ಅದಕ್ಕೆ ವ್ಯಾಲ್ಯೂಸ್ ಕಡಿಮೆ ಆಗ್ತಾ ಇದೆ, ಮತ್ತು ಈ ರೀತಿಯ ಬ್ಲಾಕ್ಸ್ ಕ್ರಿಯೇಟ್ ಆಗ್ತಾ ಇರೋದನ್ನ ನೋಡಿದ್ರೆ ಡೆಫಿನೆಟ್ಲಿ ದೀಸ್ ಆರ್ ಸಿಂಪ್ಟಮ್ಸ್ ಆಫ್ ವೆರಿ ಬ್ಯಾಡ್ ಥಿಂಗ್ಸ್. And more so we have become more dependent. That makes us more vulnerable, not only to one country or one regime or one bloc, for everyone, and it touches every citizens. Means ಜಗತ್ತೇ ಒಂದು, ನಾವು ಭೂಲೋಕನ ನೋಡಿದ್ರೆ ಎಲ್ಲ ಜಗತ್ತ ಮೇಲೆ ಇರೋರನ್ನು ಒಂದು ಎಫೆಕ್ಟ್ ಆಗುವಂಥ, ಅಡ್ವರ್ಸ್ಲಿ ಎಫೆಕ್ಟ್ ಆಗುವಂಥ ಸನ್ನಿವೇಶಕ್ಕೆ ನಾವು ಹೋಗಿದ್ದೀವಿ. ಅದು ಬಹಳ ಆತಂಕ ಕೊಡುತ್ತೆ ನನಗೆ. ಇಟ್ ಈಸ್ ವೆರಿ ಬ್ಯಾಡ್ ಇನ್ ನೇಚರ್. ಆದರ್ಶ ಸರ್, ಈಗ ಭಾರತದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ? ಈ ಎರಡು ದೇಶಗಳ ಮಧ್ಯೆ ಯುದ್ಧ ನಡೀತಾ ಇರೋದ್ರಿಂದ ಭಾರತದ ಮೇಲೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅಂತ? ಅದೇ ನಾನೀಗ ಆಗಲೇ ಶುರು ಮಾಡಿದಾಗೆ ಮೇಯ್ನ್ ಕ್ರೂಡ್ ಆಯಿಲೇ. ಅದು ಆಯಿಲ್ ಪ್ರೈಸ್ ಜಾಸ್ತಿ ಆದಾಗ, ಆಯಿಲ್ ಪ್ರೈಸ್ ಜಾಸ್ತಿ ಆಯಿತು ಅಂದರೆ ಪ್ರತಿಯೊಂದು ನಮ್ಮ ಭಾರತ ದೇಶದಲ್ಲಿ ನಡೆಯುವಂಥ ಪ್ರತಿಯೊಂದು ವ್ಯವಹಾರದ ಮೇಲೆ ಅದು ಇಂಪ್ಯಾಕ್ಟ್ ಆಗುತ್ತೆ. ಎಕ್ಸಾಂಪಲ್ ಹೇಗೆ ಹೇಳ್ಬೇಕಂದ್ರೆ ಇನ್ಫ್ಲೇಷನ್ ಹೇಗಾಗುತ್ತೆ ಅಂದರೆ, ಈಗ ನಾವು ಯಾವುದೇ ವಸ್ತು ಖರೀದಿ ಮಾಡಬೇಕು ಅಂದರೂ ಅದು ಲಾರಿಲಿ ಬರಬೇಕು, ಅಥವಾ ನಾವು ಪೆಟ್ರೋಲ್ ಯಾವುದೇ ಒಂದು ವೆಹಿಕಲಲ್ಲಿ ಬರಬೇಕು, ಅಥವಾ ಟ್ರೈನ್ ಇರಬೇಕು, ಪ್ರತಿಯೊಂದು ಎಲ್ಲದಕ್ಕೂ ನಮಗೆ ಆಯಿಲ್ ಬೇಕಾಗುತ್ತೆ. ಸೊ ಆಯಿಲ್ ಬೇಕಾದಾಗ ಅಲ್ಲಿ ಈಗ $100 60% ಜಾಸ್ತಿ ಆದರೆ, ₹40 ಇರೋದು ₹65 ಆದರೆ, ನಮ್ಮದು ಇಲ್ಲಿ ₹100 ಇರೋದು ₹125 ಆದರೆ, ಆ ₹25 ಏನು ಪೆಟ್ರೋಲ್ ಚಾರ್ಜ್ ಇದೆ ಅದು ವಸ್ತುಗಳ ಮೇಲೆ ಬರಬೇಕು. ಟೂತ್ ಪೇಸ್ಟ್ ಮೇಲೆ ಬರುತ್ತೆ, ಸೋಪ್ ಮೇಲೆ ಬರುತ್ತೆ, ನಾವು ತಿನ್ನೋ ರೈಸ್ ಮೇಲೆ, ಗೋಧಿ, ಪ್ರತಿಯೊಂದು ಐಟಮ್ ಮೇಲೆ, ಅಥವಾ ಬಟ್ಟೆ ಮೇಲೆ, ಅಥವಾ ಕನ್ಸ್ಟ್ರಕ್ಷನ್ ವಿಷಯ, ಮನೆ ಬಿಲ್ಡಿಂಗ್ ಯಾವುದೇ ವಿಷಯ ಆದರೂ ಎಲ್ಲನೂ ಎಕ್ಸ್ಪೆನ್ಸಿವ್ ಆಗುತ್ತೆ. ಎಕ್ಸ್ಪೆನ್ಸಿವ್ ಆದಾಗ ನಮಗೆ ಅದು ಇನ್ಫ್ಲೇಷನ್ ಅಂತ ಹೇಳ್ತೀವಿ. ಅಂದರೆ ನಮಗೆ ನಮ್ಮ ₹100 ಇರೋದು ಅದು ₹100 ನಾವು ಕೊಂಡ್ಕೊಳ್ಳೋಕ್ಕಾಗಲ್ಲ. ಮುಂಚೆ ₹100 ಇತ್ತು, ₹100 ಕೊಂಡ್ಕೊಳ್ಳೋ ಸಾಧ್ಯತೆ ಇತ್ತು. ಇವಾಗ ಅದು ಜಾಸ್ತಿ ಆಗ್ತಾನೆ, ಕೊಂಡ್ಕೊಳ್ಳೋಕ್ಕಾಗಲ್ಲ. ಸೊ ಇನ್ಫ್ಲೇಷನ್ ರೇಟು ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ನಮ್ಮ ಭಾರತ ದೇಶ ಬದುಕೋದು ಹೇಗೆ ಅಂತೇಳಿ ಪ್ರತಿಯೊಬ್ಬರಿಗೂ ಇಂಪ್ಯಾಕ್ಟ್ ಆಗುತ್ತೆ, ಅದು ಗೊತ್ತಾಗದಾಗೆ ಆಗುತ್ತೆ. As far as economic scenario is concerned, there is huge ramifications of these wars on India especially, and to many countries for that matter. ಯಾಕಂದರೆ ಇಂಡಿಯಾ is 80% of our petroleum products, not just petroleum products, our fertilizers, our chemicals and other related consumables are directly we are importing. Directly, that means it is dollars for us. Once the requirement of the dollar rises, ಈಗ ಇವ್ರು ಹೇಳಿದಾಗೆ $70 ಹಿಂದೆ ಮುಂದೆ ಅಡ್ಡಾಡ್ತಾ ಇರುವಂಥ ಕ್ರೂಡ್, ಇಫ್ ಇಟ್ ರೀಚಸ್ 90, ವಿ ಆರ್ ಸ್ಪೆಕ್ಯುಲೇಟಿಂಗ್ ಇಟ್ ಟು ರೀಚ್ ಅಪ್ ಟು $115 per barrel. That means around 30% difference is there, almost 30% ಆದಾಗ the consumption of dollar 30% increase ಆಗುತ್ತೆ. So overall this affects to many other countries. So rupee has fallen down. You might have seen ಒಂದೇ ಸೆಷನ್ನಲ್ಲಿ crude has increased by more than 11%, and our rupee has fallen by 56 paise, which is a huge thing. It is not simple. So hagagi what I am trying to tell is, one is the effect of oil, the second one is the effect on uncertainties that happen due to logistics, the cost of insurance, the shipment cost is one thing. Second one is the impact of dollar fluctuations and currencies, which is happening. It is mammoth, because 80%, and we are one of the largest importers of crude oil, ಡೈರೆಕ್ಟ್ ಕ್ರೂಡ್ ಆಯಿಲ್ ಹೇಳ್ತಾ ಇದ್ದೀನಿ, ಪ್ಲಸ್ ಫರ್ಟಿಲೈಸರ್ಸ್. ಈಗ ನಮ್ಮ ಮಾನ್ಸೂನ್ ಎಂಡಿಂಗ್ ಇದರಲ್ಲಿ ಪೆಸ್ಟಿಸೈಡ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ನಮ್ಗೆ ಅದೇ ಸ್ಟ್ರೇಟ್, ಅಂದರೆ ದಟ್ ಸ್ಮಾಲ್ ಕೆನಾಲ್ ಇಸ್ ದೇರ್ ವಿಚ್ ವಿ ಇಂಪೋರ್ಟ್, ಆ್ಯಂಡ್ ಆಲ್ ದ್ಯಾಟ್ ಮೂವ್ಸ್ ಥ್ರೂ ದ್ಯಾಟ್. ಇಟ್ ಈಸ್ ಅ ವೆರಿ ಬಿಗ್ ಥಿಂಗ್. ಆ್ಯಂಡ್ ಈಗ ಒಂದು ಥ್ರೆಟನಿಂಗ್ ಮೂಮೆಂಟ್ಸ್, ಅಂದರೆ ಇದು ಸಿಂಪಲ್ ಕಾನ್ಫ್ಲಿಕ್ಟ್ ಆಗಿ ಉಳಿಯಲ್ಲ, ದೇರ್ ಇಸ್ ಅ ಕ್ಯಾಸ್ಕೇಡಿಂಗ್ ಎಫೆಕ್ಟ್ಸ್ ಈವನ್ ದೇರ್. ಸೊ ಆವಾಗ ನಮ್ಮ ಲಾಜಿಸ್ಟಿಕ್ಸ್ ಮೂವ್ ಆಗುತ್ತೆ. ದಿಸ್ ಇಸ್ ನಂಬರ್ ಒನ್. ಡಾಲರ್ ಫ್ಲಕ್ಚುಯೇಷನ್, ದೆನ್ ಸಪ್ಲೈ ಚೈನ್ ನಿಂತು ಹೋಗಿರೋದ್ರಿಂದ ನಮಗೆ ಎಕನಾಮಿಕ್ ಬರ್ಡನ್ಸ್ ಜಾಸ್ತಿ ಆಗುತ್ತೆ. ಇದರಿಂದ ನಾವು ಏನು
ಎಕ್ಸೈಸ್ ಡ್ಯೂಟೀಸ್ ಹಾಕ್ತಾ ಇದ್ವಿ, ಅದನ್ನು ನಾವು ಕಡಿಮೆ ಮಾಡ್ತಾ ಬರಬೇಕು ಅನ್ನೋವಂಥ ಮನಸ್ಥಿತಿಯಲ್ಲಿ ಬಂದಿದ್ರು. ಇಫ್ ಯು ಹ್ಯಾಡ್ ಸೀನ್ ದ ಪೆಟ್ರೋಲಿಯಂ ಮಿನಿಸ್ಟರ್ ಹೂ ಹ್ಯಾಡ್ ಸ್ಪೋಕನ್ ಲಾಸ್ಟ್ ಮಂತ್ ವೆರಿ ಕ್ಲಿಯರ್ಲಿ ಟೋಲ್ಡ್ ದಟ್ ನೌ ವಿ ಆರ್ ಪೇಯಿಂಗ್ ಹೈಯರ್ ಕಾಸ್ಟ್ ಟು ದ ಪೆಟ್ರೋಲಿಯಂ to compensate what these people had already supplied at a lower cost. ಅರ್ಥ ಆಯ್ತಲ್ವಾ? ಸೊ ಇನ್ ಕೇಸ್ ಇಫ್ ಸಚ್ ಥಿಂಗ್ಸ್ ವೇರ್ ಜಸ್ಟ್ ಬೀಯಿಂಗ್ ಎಕ್ಸ್ಪೆಕ್ಟೆಡ್, ಬಟ್ ಈಗ ಆ ಏನು ಕಡಿಮೆ ಮಾಡಬೇಕು ಮಾಡ್ತಾರೆ ಅನ್ನುವಂಥ ಒಂದು ಎಕ್ಸ್ಪೆಕ್ಟೆಡ್ ಮೂವ್ ಇತ್ತು, ದಟ್ ಇಸ್ ಗಾನ್. ಸೊ ದೇ ವರ್ ವೆರಿ ಕ್ಲಿಯರ್ ದ್ಯಾಟ್ ಇಫ್ ದ ರೇಟ್ಸ್ ವಿಲ್ ನಾವು ಜಾಸ್ತಿ ಆಗಿರೋದ್ರಿಂದ ಡೆಫಿನೆಟ್ಲಿ ದಟ್ ವಿಲ್ ಗೋ ಟು ದ ಕನ್ಸ್ಯೂಮರ್ ಆ್ಯಂಡ್ ಪೀಪಲ್. ಇನ್ಫ್ಲೇಷನ್ ಅಷ್ಟೇ ಜಾಸ್ತಿ ಆಗೋದಂತ ಅಷ್ಟೇ ಅಲ್ಲ, ಮಟೀರಿಯಲ್ದು ಕೂಡ, ಲಾಜಿಸ್ಟಿಕ್ಸ್ದು ಕೂಡ. ಸೊ ಹಾಗಾಗಿ ನಾಟ್ ಓನ್ಲಿ ದ ಇಂಡಸ್ಟ್ರೀಸ್ ವಿಚ್ ಆರ್ ಡಿಪೆಂಡೆಂಟ್ ಆನ್ ಇಟ್ ಲೈಕ್ ಸಿಮೆಂಟ್, ಸ್ಟೀಲ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಫರ್ಟಿಲೈಸರ್ಸ್, ಸಿಮೆಂಟ್ ಇರೋದ್ರಿಂದ ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್. ಸೊ ಎವ್ರಿಥಿಂಗ್ ಈಸ್ ಡಿಪೆಂಡೆಂಟ್ ಆನ್ ದಿಸ್ ಕ್ರೂಡ್ ಪ್ರೈಸ್ ಆ್ಯಂಡ್ ದ ಇನ್ಫ್ಲೇಷನ್. ಸೊ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ರ್ಯಾಮಿಫಿಕೇಶನ್ ಫೈನಾನ್ಷಿಯಲಿ ವಿಚ್ ಈಸ್ no good for us and no good for anyone, and we are going to drain our exchequer. That is again another, ನಮ್ಮ ಹತ್ರ ತುಂಬ ಚೆನ್ನಾಗಿ ಖಜಾನೆ ತುಂಬಿದೆ ಅಂತ ಅನ್ನುವಂಥ ಮನೋಭಾವನೆ ಏನಿತ್ತು, ಮತ್ತು ಫಿಸಿಕಲ್ ಡೆಫಿಸಿಟ್ನ ನಾವು ಕ್ಲೋಸ್ ಮಾಡ್ತಾ ಬರ್ತಾ ಇದ್ವಿ, which had shown a very good financial parameters to everyone, which was welcoming the investments here. So all these three things which I was trying to tell would get affected directly with this war, directly. एक मार दो टुकड़ा, there is no ramification on this. So other than that ramifications ಇದ್ದೇ ಇರುತ್ತೆ, ಅದನ್ನು ಕನ್ಸಿಡರ್ ಮಾಡದೆ ನಾನು ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ international business is going to affect, and the inflation and physical deficit closer ಬರ್ತಾ ಇದ್ವಿ, and if everybody was appreciating us, we will see a very adverse effect on that. ಹಾಗಾಗಿ ನಮ್ಮ ಇನ್ವೆಸ್ಟ್ಮೆಂಟ್ ಪೋರ್ಷನ್ಗೂ ಕೂಡ FDI ಫ್ಲೋಸ್ಗೂ ಕೂಡ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇದೆ. ಆದರ್ಶ ಸರ್, ಈಗ ಪ್ರಮುಖವಾಗಿ ಬೇರೆ ದೇಶಕ್ಕೆ ಈ ರೀತಿ ಎಫೆಕ್ಟ್ ಆಗುತ್ತೆ, ಬಟ್ ಈಗ ಕಚ್ಚಾ ತೈಲದಿಂದ ಬದುಕ್ತಾ ಇರುವಂಥ ಇರಾನ್, ಅದು ಆ ದೇಶ ಪುಟಿದೊಳೋದು ಹೇಗೆ ಅಂತ, ಮೇಲೆ ಬರೋದು ಹೇಗೆ ಈ ರೀತಿ ದಾಳಿ ಆದಾಗ? ಅದೇ ಆ ದೇಶಕ್ಕೆ ಡೆಫಿನೆಟ್ಲಿ ಅದರಲ್ಲಿ ವಾರ್ ಅಂತ ನಡೆದಾಗ ಈ ಎರಡೂ ದೇಶಗಳಿಗೆ ಅದರದ್ದೇ ಆದ ಇಂಪ್ಯಾಕ್ಟ್ ಆಗುತ್ತೆ. ನೀವು ಇಸ್ರೇಲಿಗೆ ಏನಾಗಲ್ಲ ಅಂತೇನಿಲ್ಲ. ಇಸ್ರೇಲ್ ನೀವು ಮ್ಯಾಪ್ ತೆಗೆದು ನೋಡಿದ್ರೆ ಇಸ್ರೇಲ್ ಇರೋದು ಒಂದು ಜಸ್ಟ್ ಅದು ಕಾಣಿಸೋದೇ ಇಲ್ಲ, ಆ್ಯಕ್ಚುಲಿ ಹುಡುಕ್ಬೇಕು ನೀವು, ಅಷ್ಟು ಚಿಕ್ಕದು ದೇಶ. ಬಟ್ ಅದು ಅದರದ್ದೇ ಮಿಲಿಟ್ರಿ ಸ್ಟ್ರೆಂತ್ ಚೆನ್ನಾಗಿದೆ ಅಷ್ಟೇ. ಇರಾನು ದೊಡ್ಡ ದೇಶ ಆ್ಯಕ್ಚುಲಿ, ಆದರೆ ಬೇರೆ ಬೇರೆ ಅಲೈಸ್, ಬೇರೆ ಬೇರೆ ಕಂಟ್ರೀಸ್ನ ಜೊತೆಗೂಡಿಸ್ಕೊಂಡು ಮಾಡ್ತಾರೆ. ಎರಡೂ ಕಂಟ್ರಿಗೆ ಮೇಜರ್ ಇಂಪ್ಯಾಕ್ಟ್ ಆಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅಕಸ್ಮಾತ್ ಏನಾದರೂ ಈಗ ನಾವು ಅಣ್ವಸ್ತ್ರಗೆ ಇದು ಮಾಡಿಬಿಟ್ರೆ ಅಲ್ಲಿರೋ ಪಾಪ್ಯುಲೇಷನ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಆಮೇಲೆ ನಮ್ಮ ಇನ್ನೊಂದು ವಿಷಯ ಅಂದರೆ, ನಮ್ಮ ಇಂಡಿಯನ್ಸು ಕೂಡ ಸುಮಾರು ನಾನು ಸ್ಟ್ಯಾಟಿಸ್ಟಿಕ್ಸ್ ನೋಡ್ದಂಗೆ ಒಂದು 10ರಿಂದ 15 ಲಕ್ಷ ಜನ ಇದ್ದಾರೆ ಈ ಬೆಲ್ಟಲ್ಲಿ. ಸೊ ಅವರಿಗೂ ತುಂಬ ಅವ್ರು ವಾಪಸ್ ಬರಬೇಕಾದ ಪರಿಸ್ಥಿತಿ ಬರುತ್ತೆ. ಸೊ ಅವ್ರದ್ದು ಸೇಫ್ಟಿನೂ ನಾವು ಇಂಡಿಯಾದಲ್ಲಿ ನೋಡಬೇಕಾಗುತ್ತೆ. ಸೊ ಅಲ್ಲಿರೋರ್ಗೆ ಮಾತ್ರ ಅಲ್ಲ, ಪ್ರತಿಯೊಂದು ಅದು ಸುತ್ತಮುತ್ತ ಪ್ರತಿಯೊಂದು ಜಾಗಗಳಿಗೂ ಇಂಪ್ಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಅದು ಒಂದು ವಿಷಯ. ಇನ್ನೊಂದು, ನಮ್ಮ ಕಂಪ್ನಿಗಳು ಈಗ ನಮ್ಮ ಅಡಾನಿ ಗ್ರೂಪ್ದವ್ರದ್ದು ಅಲ್ಲೊಂದು ಪೋರ್ಟ್ದು ಇದು ಟೈಅಪ್ ಆಗಿದೆ, ಪೋರ್ಟ್ ನಡೆಸೋ ವಿಷಯದಲ್ಲಿ. ಆಮೇಲೆ ನಮ್ಮದೇ ಇಂಡಿಯಾದಲ್ಲಿ 2 ಪ್ರಾಜೆಕ್ಟ್ ಇದೆ, ಚಾಬರ್ ಪೋರ್ಟ್ ಪ್ರಾಜೆಕ್ಟ್ ಅಂತ ಒಂದಿದೆ, ಆಮೇಲೆ ಅದು ಇರಾನಲ್ಲಿ ಆ್ಯಕ್ಚುಲಿ. ಸೊ ಇನ್ನೊಂದು ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್. ಇವೆಲ್ಲನೂ ನಾವು ಈ ಕ್ರೂಡ್ ಆಯಿಲ್ ಸಪ್ಲೈಗೋಸ್ಕರ ಮತ್ತು ಟ್ರೇಡು, ಬೇರೆ ಬೇರೆ ಗೂಡ್ಸ್ನ ರಫ್ತು ಮಾಡಲಿಕ್ಕೋಸ್ಕರ ಮಾಡ್ಕೊಂಡಿರೋ ದೊಡ್ಡ ಬಿಗ್ ಪ್ರಾಜೆಕ್ಟ್, $1 ಬಿಲಿಯನ್ ಪ್ರಾಜೆಕ್ಟ್ಸ್ ಇವೆಲ್ಲ ಇಂಡಿಯಾದಿಂದ ಮಾಡ್ತಿರೋದು. ಸೊ ಅಲ್ಲಿ ಅದ್ರದ್ದು ಇಂಪ್ಯಾಕ್ಟ್ ಆಗುತ್ತೆ. ಅಂದರೆ ಆ ದೇಶಗಳು ಕಳ್ಕೊತಾರೆ, ಆ ಕನೆಕ್ಷನ್ ಕಳ್ಕೊತಾರೆ. ನಮ್ಮ ದೇಶಕ್ಕೂ ಅದು ಇಂಪ್ಯಾಕ್ಟ್ ಆಗುತ್ತೆ, ಆಮೇಲೆ ಸುತ್ತಮುತ್ತಲಿನ ಎಲ್ಲ ದೇಶಗಳಿಗೂ ಹಾಗೆ ಆಗುತ್ತೆ. ಸೊ ಹಾಗಾಗಿ ಇದನ್ನು ಆ್ಯಕ್ಚುಲಿ ಮ್ಯೂಚುವಲಿ ಡಿಸ್ಕಸ್ ಮಾಡಿ ಹಳೇ ಅದೊಂದು ಟ್ರೆಂಡ್ ಕ್ರಿಯೇಟ್ ಆಗಿದೆ. ಇದೆಲ್ಲ ಶುರುವಾಗಿದ್ದು ನಿಮ್ಗೆ ಗೊತ್ತಿರೋಗೆ ಒಂದು ಧರ್ಮದಿಂದ ಶುರು ಆಗ್ತಾ ಬಂದು ಬೇರೆ ಬೇರೆ ಥರ ರೂಟ್ ತೊಗೊತಾ ಇದೆ. ಇದನ್ನು ಎಲ್ಲರೂ ಪವರ್ ಇದೆ ಅಂದ್ಬಿಟ್ಟು ಅಗ್ರೆಸಿವ್ ಆಗಿ ಹೋಗ್ತಾ ಇದ್ದಾರೆ. ಸೊ ಅವರು ಹಿಸ್ಟ್ರಿ ಹಿಂದೆ ನಡೆದಿದೆ ಅನ್ನೋದೇ ಅದನ್ನು ಮುಂದೆ ಇಟ್ಕೊಂಡು ಹೋಗೋದಕ್ಕಿಂತ ಇವತ್ತಿನ ಪರಿಸ್ಥಿತಿಲಿ ಒಬ್ರಿಗೊಬ್ರಿಗೆ ಹೇಗೆ ಲಿಂಕ್ ಇದೆ, ಯಾರೂ ಸೂಪರ್ ಪವರ್ ಇಲ್ಲ ಇಲ್ಲಿ. ಅಮೇರಿಕನೂ ಇಲ್ಲ, ಚೈನಾನೂ ಇಲ್ಲ, ಇಂಡಿಯಾನೂ ಇಲ್ಲ, ಯಾರು ಸೂಪರ್ ಪವರ್ ಇಲ್ಲ. ಎವ್ರಿಬಡಿ ಈಸ್ ಲಿಂಕ್ಡ್, ಇಂಟಿಗ್ರೇಟೆಡ್. ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ. ಸೊ ಯಾರು ಒಬ್ಬರೇ ನಾನೇ ಬದುಕ್ತೀನಿ, ಯಾರು ಇಲ್ಲ ಅಂದರೂ ನಾನು ಬದುಕ್ತೀನಿ ಅನ್ನೋ ಕ್ವಶನ್ ಯಾವಾಗಲೂ ಹೋಗ್ಬಿಟ್ಟಿದೆ. ಆ ಹಳೇ ಮೆಂಟ್ಯಾಲಿಟಿ ಇಟ್ಕೊಂಡು ಇವ್ರು ಪ್ರೆಸಿಡೆಂಟ್ಗಳಾಗಲಿ ಯಾರೇ ಆಗಲಿ, ಅವ್ರ ಮನಸ್ಥಿತಿಗಳು ಚೇಂಜ್ ಆಗಬೇಕು. ಅವ್ರು ಯಾವುದೋ ಒಂದು ಇಲ್ಲಿ ನಾವು ಕೂಡ ನಾವು ಹಳೆಯದು ಮಹಾಭಾರತ ಅಂತೀವಿ, ಚಾಣಕ್ಯ ಅಂದಿದೆ ಅಂತೀವಿ, ಅವೆಲ್ಲ ಓಲ್ಡ್ ಪ್ರಿನ್ಸಿಪಲ್ಸ್ ಕೆಲವು ಅಪ್ಲೈ ಆಗ್ಬೋದು. ಬಟ್ ಎಲ್ಲನೂ ನಾವು ಇವಾಗ ತಂದುಬಿಟ್ಟು ನಾವು ಅದೇ ಅಗ್ರೆಷನಲ್ಲಿ ಮಾಡೋಕ್ಕಾಗಲ್ಲ. ಹಾಗಾಗಿ ಯುದ್ಧ ಯಾರಿಗೂ ಅದು ಒಳಿತು ಕೊಡಲ್ಲ.
ಆಮೇಲೆ ಇನ್ನೊಂದು ವಿಷಯ ಅಂದರೆ ಸ್ಟಾಕ್ ಮಾರ್ಕೆಟಿಗೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಈಗ ನಮ್ಮ ದೇಶದಿಂದ ಬೇರೆ ಬೇರೆ ಕಂಪ್ನಿಗಳು, ಈಗ TCS ಇರ್ಬೋದು, ಇವನ್ ಕಲ್ಯಾಣ್ ಜ್ಯುವೆಲ್ಲರ್ಸು, ಸುಮಾರು ಕಂಪ್ನಿಗಳು ಅಲ್ಲಿ ವ್ಯವಹಾರಗಳು ನಡೀತಾಯಿದೆ, ಅಂದರೆ ಪ್ರಾಜೆಕ್ಟ್ಸ್ ತೊಗೊಂಡಿರ್ತವೆ ಇಸ್ರೇಲ್, ಇರಾನ್. ಸೊ ಅವೆಲ್ಲದಕ್ಕೂ ಇಂಪ್ಯಾಕ್ಟ್ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಇಳಿದೋಗ್ಬಿಡುತ್ತೆ. ಕಂಪ್ನಿದು ಇದಾದಾಗ ನಮ್ಮ ಇಂಡಿಯನ್ ಎಕಾನಮಿ ಡೌನ್ ಆಗುತ್ತೆ, GDP ಕಮ್ಮಿ ಆಗುತ್ತೆ. ಸೊ ಆ ಲಿಂಕ್ಗಳು ತುಂಬ ಇದೆ. ಸೊ ಇನ್ನು ಡಿಫೆನ್ಸ್ ವಿಷಯದಲ್ಲಿ ಇಸ್ರೇಲಿಂದ ನಾವು ಡಿಫೆನ್ಸ್ದು ಪ್ರಾಡಕ್ಟು, ಡಿಫೆನ್ಸ್ ಇಕ್ವಿಪ್ಮೆಂಟ್ಸ್ ತುಂಬ ನಾವು ರಫ್ತು ಮಾಡ್ಕೋತಾ ಇದ್ದೀವಿ. ಸೊ ಆ ವಿಷಯದಲ್ಲೂ ನಮ್ಮ ಸೇಫ್ಟಿನೂ ಇಂಪಾರ್ಟೆಂಟ್ ಅಲ್ಲಿ. ಸೊ ಅಲ್ಲಿ ಹೆಚ್ಚು ಕಮ್ಮಿ ಆದರೆ ನಮ್ಮ ಕಾಂಟ್ರಾಕ್ಟ್ಸ್ಗಳಿದೆ, ಬರಬೇಕಾಗಿದ್ದ ಡಿಫೆನ್ಸ್ ಇಕ್ವಿಪ್ಮೆಂಟ್ಸ್ ಇದೆ. ಸೊ ದೊಡ್ಡ ಮಟ್ಟದಲ್ಲಿ ಅದು ಆಘಾತ ಉಂಟು ಮಾಡುತ್ತೆ. ಲಿಂಕ್ ಇದೆ. ಜಸ್ಟ್ ಒನ್ ಸೆಂಟೆನ್ಸ್ ಐ ಆ್ಯಡ್ ಇನ್ ದಿಸ್. ನೀವು ಆಯಿಲ್ ಇಂಪೋರ್ಟಿಂಗ್ ಕಂಟ್ರಿ ಇರಾನ್ ಅಂತ ಹೇಳಿದ್ರಿ. ಆಯಿಲ್ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಅಂತ. ಆಯಿಲ್ ಎಕ್ಸ್ಪೋರ್ಟರ್ಸ್ಗೆ ಇಂಡೈರೆಕ್ಟ್ ಆಗಿ ಇದು ಹೆಲ್ಪ್ ಆಗುತ್ತೆ. ಬಿಕಾಸ್ ದೇ ಆ್ಯಕ್ಚುಲಿ ಟ್ರೈ ಟು ಎಸ್ಕಲೇಟ್ ದ ಕಾಸ್ಟ್ ಆಫ್ ಆಯಿಲ್. ಇಸ್ರೇಲ್ ಇದು ರಷ್ಯಾಗೆ ಸಪೋರ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ದೇ ಕೆಪ್ ದ ಕಾಸ್ಟ್ ಲೋವರ್ ಸೊ ದಟ್ ಇಟ್ ಹರ್ಟ್ಸ್ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಬಿಕಾಸ್ ದೇ ಕಾಂಟ್ ಅರ್ನ್ ಮಚ್ ಅಂತ. ಅರ್ಥ ಆಯ್ತಲ್ವಾ? ಇನ್ಫ್ಯಾಕ್ಟ್ ವಿತ್ ದೀಸ್ ಕೈಂಡ್ ಆಫ್ ಕಾನ್ಫ್ಲಿಕ್ಟ್ಸ್, oil exporting countries become much richer, and in fact Russia becomes richer. In fact Russia would be very happy with the escalation of the cost here, because one, they don't use that channel where the conflict zone is happening. They have a other route to supply the petroleum products. The second one is they get a huge dividend on their whatever they have. Again, already ಅವರು ಕಚ್ಚಾ ತೇಲ್ನ ತೆಗೆದುಬಿಟ್ಟು ತಮ್ಮ ಕಡೆ ಇಟ್ಕೊಂಡಿದ್ದಾರೆ, ಎಕ್ಸ್ಪೋರ್ಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಡಿಸ್ರಪ್ಷನ್ ಆದ ತಕ್ಷಣ ಅವರಿಗೆ ಡಿಮ್ಯಾಂಡ್ ಶುರು ಆಗುತ್ತೆ, ಆ್ಯಂಡ್ ದೇ ಗೆಟ್ ಪೇಡ್ ಇನ್ಫ್ಯಾಕ್ಟ್ 100% more than what they were trying to sell, because they were selling at a subsidized rate, and then suddenly 30% jack is going to a big bumper for them. ಎರಡು ದೇಶದ ಜೊತೆ ಭಾರತ ಒಳ್ಳೆಯ ಸಂಬಂಧವನ್ನು ಹೊಂದಿದೆ. ಬಟ್ ಈ ಸಂದರ್ಭದಲ್ಲಿ ಭಾರತದ ನಿಲುವು ಏನಿರಬೇಕು ಅಥವಾ ಏನಿರುತ್ತೆ ಬಗ್ಗೆ ಮಾತನಾಡೋದಕ್ಕೆ ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಸೈಬರ್ ಎಕ್ಸ್ಪರ್ಟ್ ಆಗಿರುವಂಥ ಶುಭ ಮಂಗಳ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ ಮೇಡಮ್, ಇಂಥ ಸಂದರ್ಭದಲ್ಲಿ ಈ ಸೈಬರ್ ಅನ್ನೋದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅಂತ ಎರಡು ದೇಶಕ್ಕೆ? ಖಂಡಿತವಾಗ್ಲು ಇಲ್ಲಿ ಇರಾನು ಇಸ್ರೇಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ, ಇಸ್ರೇಲ್ ಅಲ್ಲಿ ಟೆಕ್ನಿಕಲ್ ಆಗಿ ಅಂತ ಬಂದಾಗ ಬಹಳ ಸ್ಟ್ರಾಂಗ್ ಆಗಿರುವಂತಹ ಟೀಮ್ಗಳು ಅವರಲ್ಲಿದ್ದಾರೆ. ನಮ್ಗೆ ಈಗ ಪರಿಚಯ ಇರೋ ಹಾಗೆ ಸಾಕಷ್ಟು ಡಿವೈಸಸ್ ಆಗ್ಲಿ, ಸರ್ವಿಸ್ ಆಗ್ಲಿ, ಸೊಲ್ಯೂಷನ್ಸ್ ಆಗ್ಲಿ, ಸೈಬರ್ ಸ್ಪೇಸ್ಗೆ ಬೇಕಾಗಿರುವಂತದ್ದು ಸಾಕಷ್ಟು ಇಸ್ರೇಲ್ ನಿಂದ ಆಗ್ಲೇ ಬೇರೆ ಬೇರೆ ದೇಶಗಳಿಗೆ ಅವ್ರು ಕೂಡ ಸರ್ವ್ ಮಾಡ್ತಾ ಇದ್ದಾರೆ. ಮೊದಲನೇದು. ಎರಡನೇದು, ನಾವು ಇಸ್ರೇಲು ಮತ್ತೆ ಇರಾನು ಅಂತ ನೋಡಿದಾಗ ಇವರಿಬ್ಬರ ಮಧ್ಯ ಬರೀ ಇಲ್ಲಿ ಫೀಲ್ಡ್ ಅಲ್ಲಿ ಅಂತಂದ್ರೆ ಆರ್ಮಿ, ನೇವಿ, ಏರ್ಫೋರ್ಸ್ ಅಲ್ಲಿ ಮಾತ್ರ ಯುದ್ಧ ನಡೀತಿದ್ಯಾ ಅಂತ ನೋಡಿದಾಗ ಖಂಡಿತವಾಗ್ಲೂ ಇಲ್ಲ. ಅಷ್ಟಕ್ಕೆ ಅದು ಸೀಮಿತ ಆಗ್ತಾ ಇಲ್ಲ. ಅದು ಸೈಬರ್ ವಾರ್ಫೇರ್ ಕೂಡ ನಡೀತಾ ಇದೆ. ಬೇರೆ ಬೇರೆ ಸರ್ವರ್ ಗಳಿಗೆ, ಅವರ ಇನ್ಫ್ರಾಸ್ಟ್ರಕ್ಚರ್, ಆಯಿಲ್ ಅಂಡ್ ಗ್ಯಾಸ್ ಸ್ಪೆಷಲ್ ಆಗಿ ಆ ಇನ್ಫ್ರಾಸ್ಟ್ರಕ್ಚರ್ ಗಳಿಗೆ ಅಟ್ಯಾಕ್ ಮಾಡೋದು, ವಿಶೇಷವಾಗಿ ಡಿಡಾಸ್ ಅಟ್ಯಾಕ್ ಗಳು ಜಾಸ್ತಿ ಆಗ್ತಿದೆ. ಅದು ಡಿಡಾಸ್ ಅಟ್ಯಾಕ್ ಮಾಡಿ ಸರ್ವರ್ ಗಳನ್ನ ಅವರು ಆಕ್ಸೆಸ್ ತಗೊಳ್ಳೋದು, ಅದನ್ನ ಡೌನ್ ಮಾಡೋದು, ಇದೆಲ್ಲವೂ ಸರ್ವೇ ಸಾಮಾನ್ಯ ಆಗೋಗಿದೆ. ಈಗಾಗಲೇ ಸಾವಿರಾರು ಅಟ್ಯಾಕ್ ಗಳು ಎರಡೂ ದೇಶಗಳ ಮಧ್ಯ ನಡೀತಾ ಇದೆ. ಇದನ್ನ ನೋಡಿದಾಗ ಎಲ್ಲರ ಮನಸ್ಸಲ್ಲೂ ಮೂಡುವಂತ ಒಂದು ಪ್ರಶ್ನೆ ಏನಂತಂದ್ರೆ, ಇದರಿಂದ ಭಾರತಕ್ಕೆ ಏನಾರು ತೊಂದರೆ ಆಗುತ್ತಾ, ಭಾರತಕ್ಕೆ ಇದರಲ್ಲಿ ಏನಾರ ಒಂದು ಸೈಬರ್ ಅಟ್ಯಾಕಿನ ಪರಿಸ್ಥಿತಿ ಬಂದು ನಿಂತ್ಕೊಳ್ಳುತ್ತಾ ಅಂತ ನೋಡಿದಾಗ, ಹೌದು, ಈ ಪ್ಲಾಟ್ಫಾರ್ಮ್ ಅಲ್ಲಿ ಕ್ರಾಸ್ ಫೈರ್ ಅಂತ ನಾವೇನ್ ಕರಿತೀವಿ, ಈ ಕ್ರಾಸ್ ಫೈರ್ ಅಲ್ಲಿ ವಿಶೇಷವಾಗಿ ಒಂದು ಟೀಮ್ ಅನ್ನ ನಾವು ನೋಡ್ತಾನೆ ಇದೀವಿ. ಅದು ಸೈಬರ್ ಅವೆಂಜರ್ಸ್ ಅಂತ. ಸೈಬರ್ ಅವೆಂಜರ್ಸ್ ಈ ಒಂದು ಟೀಮ್ ಏನ್ ಮಾಡ್ತಾ ಇದೆ ಅಂದ್ರೆ, ಬೇರೆ ಬೇರೆ ದೇಶಗಳಿಗೆ ಅವರು ಸ್ಟೇಟ್ ಸ್ಪಾನ್ಸರ್ಡ್ ಟೀಮ್ಗಳಾಗಿದ್ದಾರೆ. ಈ ಸ್ಟೇಟ್ ಸ್ಪಾನ್ಸರ್ಡ್ ಟೀಮ್ ಇಂದ ಸಾಕಷ್ಟು ಬೇರೆ ದೇಶಗಳಿಗೂ ಕೂಡ ಅಟ್ಯಾಕ್ ನಡೀತಾ ಇದೆ. ಅದರಲ್ಲೂ ನಮ್ಮ ಭಾರತದ ಮಟ್ಟಿಗೆ ನಾವು ನೋಡಿದಾಗ ನಮ್ಮ ಸಿವಿಲಿಯನ್ಸ್ ಅಂದ್ರೆ ಸಾಮಾನ್ಯ ಜನರ ಮೇಲೆ ಡೊಮೆಸ್ಟಿಕ್ ಸೈಬರ್ ಅಟ್ಯಾಕ್ಸ್ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಈ ಟೈಮ್ ಅಲ್ಲಿ ಅವ್ರಿಗೆಲ್ಲ ದುಡ್ಡು ಬೇಕಾಗುತ್ತೆ, ಮೊದಲನೇದು. ಎರಡನೇದು, ಬೇರೆ ಬೇರೆ ಕಡೆ ಕೂತ್ಕೊಳ್ತಾರೆ. ಅಂದ್ರೆ ಇಸ್ರೇಲ್ ಅವರು, ಇರಾನ್ ಅವರು ಅಲ್ಲೇ ಕೂತ್ಕೋಬೇಕು ಅಂತೇನಿಲ್ಲ. ಪ್ರಪಂಚದ ಬೇರೆ ಬೇರೆ ಮೂಲಗಳಲ್ಲಿ ಕೂತ್ಕೊಂಡು ದುಡ್ಡು ಸೋರ್ಸ್ ಔಟ್ ಮಾಡೋದು, ಕನೆಕ್ಟ್ ಮಾಡೋದು, ಬೇರೆ ಕಡೆಯಿಂದ ಅವರಿಗೆ ಬೇಕಾಗಿರುವಂತಹ ಸ್ಟ್ರೆಂತ್ ನ ಜಾಸ್ತಿ ಮಾಡ್ಕೊಳ್ಳೋದು, ಇದೆಲ್ಲವೂ ಸೈಬರ್ ಸ್ಪೇಸಿನ ಮೂಲಕ ನಡೀತಾನೆ ಹೋಗುತ್ತೆ. ಈ ತರ ಟ್ರೈನ್ಗಳು ವಿಶೇಷವಾಗಿ ಸೈಬರ್ ಸ್ಪೇಸ್ ಅಲ್ಲಿ ಸ್ಟೇಟ್ ಸ್ಪಾನ್ಸರ್ಡ್ ಅಂತ ಕರೆದಾಗ ಅವ್ರಿಗೆ ದುಡ್ಡನ್ನ ಕೊಡ್ತಾರೆ. ದುಡ್ಡನ್ನ ಕೊಟ್ಟು ಅಟ್ಯಾಕ್ ಗಳನ್ನ ಮಾಡೋದು, ಅದರ ಮೂಲಕ ಗೇನ್ ಮಾಡುವಂತಹ ಆಕ್ಟಿಸ್ ಸ್ಟ್ರೆಂತ್ ಗಳನ್ನ ಟ್ರಾನ್ಸ್ಫರ್ ಮಾಡೋದು, ಇದೆಲ್ಲವನ್ನ ಮಾಡ್ತಾ ಹೋಗ್ತಾರೆ. ಇದರಿಂದ ನಮ್ಮ ದೇಶಕ್ಕೆ ನಾವು ಸುರಕ್ಷತೆ ಬಗ್ಗೆ ಗಮನ ಕೊಡ್ಬೇಕಂದ್ರೆ, ಈಗಾಗ್ಲೇ ನಿಮ್ಗೆ ತಿಳಿದಿರೋ ಹಾಗೆ ಮೋದಿ ಗವರ್ಮೆಂಟ್ ಇಂದ ಸಾಕಷ್ಟು ಇನ್ಸ್ಟ್ರಕ್ಷನ್ ಅನ್ನ ಸರ್ಟಿಂಗ್ ಮೂಲಕ ಕೊಡ್ತಾ ಇದ್ದಾರೆ. DRDO ಗಳನ್ನ ಸ್ಟ್ರೆಂಥನ್ ಮಾಡೋದಕ್ಕೆ ಬೇಕಾಗಿರುವಂತಹ ಮೆಜರ್ಸ್ ನ ತಗೊಳ್ತಾ ಇದ್ದಾರೆ. ಹಾಗೆ ನಮ್ಮ ಸರ್ವರ್ಸ್, ನಮ್ಮ ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ಇರುವಂತಹ ಎಲ್ಲಾ ಡಿವೈಸಸ್ ಸ್ಟ್ರೆಂತ್ಗೋಸ್ಕರ ಆಡಿಟಿಂಗ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ.
ನಮ್ಮ ಕಡೆಯಿಂದ ಇದು ಬರೀ ಇರಾಕ್ ಅನ್ನ ಮಾತ್ರ ಇಟ್ಕೊಳ್ಳಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ರೀಸೆಂಟ್ ಆಗಿ ನಡೆದಂತಹ ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ನಿಮಗೆ ಸರಿಸುಮಾರು 32,000 ಅಟ್ಯಾಕ್ ನಮ್ಗೆ ಬರೀ ಪಾಕಿಸ್ತಾನದಿಂದಾನೇ ಕಂಡು ಬಂತು. ಆದ್ರೆ ನಮ್ಮ ತಯಾರಿಯಿಂದ ಏನಾಗಿತ್ತು ಅಂದ್ರೆ ನಮ್ಗೆ ಯಾವ್ದು ಅದು ಮೇಜರ್ ಆಗಿ ಕಾನ್ಫ್ಲಿಕ್ಟ್ ಅನ್ನ ಮಾಡ್ಲಿಲ್ಲ. ಬಟ್ ಆದ್ರೆ ಈ ಅಟ್ಯಾಕ್ ಗಳು ಮಾತ್ರ ನಿಂತಿಲ್ಲ, ಇವತ್ತಿನವರೆಗೂ ಮುಂದುವರಿತಾನೆ ಇದೆ. ಇದು ಪ್ರತಿಯೊಂದು ದೇಶದಿಂದ ಪ್ರತಿಯೊಂದು ದೇಶಕ್ಕೂ ಆಗ್ತಾನೆ ಇರುತ್ತೆ. ಯಾಕೆಂದ್ರೆ ನಮ್ಗೆ ಆರ್ಮಿ, ನೇವಿ, ಏರ್ಫೋರ್ಸ್ ಅಂತ ಬಂದಾಗ ಕಣ್ಣಿಗೆ ಕಾಣುತ್ತೆ ಅದು. ಅಲ್ಲಿ ಬಾಂಬ್ ಹಾಕಿದ್ರಂತೆ, ಇಲ್ಲಿ ಡ್ರೋನ್ ಹೋಯ್ತಂತೆ, ಇಷ್ಟು ಜಾಗದಲ್ಲಿ ಇಷ್ಟು ಜನ ಸತ್ರಂತೆ ಅಂತ ಹೇಳಿ ಒಂದು ಕೌಂಟ್ ಸಿಗುತ್ತೆ. ನಮಗೆ ಫಿಸಿಕಲ್ ಆಗಿ ನೋಡೋದಕ್ಕೆ ಎಲ್ಲವೂ ಸಿಗ್ತಾ ಹೋಗುತ್ತೆ, ಮೀಡಿಯಾಗಳ ಮೂಲಕ ಕೂಡ ತಿಳಿತಾ ಹೋಗುತ್ತೆ. ಆದ್ರೆ ಸೈಬರ್ ಅಟ್ಯಾಕ್ ಅಂತ ಬಂದಾಗ ಅದು ಎಲ್ಲಿ ಅಟ್ಯಾಕ್ ಆಗಿದೆ, ಏನು ಡಿಸ್ಕನೆಕ್ಟ್ ಆಗಿದೆ, ಯಾವ ರೀತಿಯಾಗಿ ಇದು ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೌನ್ ಮಾಡಿದೆ ಅಥವಾ ಬೇರೆ ಯಾವ್ದು ಆಕ್ಸೆಸ್ ಸಿಗ್ತಾ ಇಲ್ಲ, ಇದರ ಮೂಲಕ ನಾವು ತಿಳ್ಕೊಳ್ತಾ ಅದನ್ನ ಫಿಲ್ಟರ್ ಔಟ್ ಮಾಡಿ ಸೆಕ್ಯೂರ್ ಮಾಡ್ತಾ ಹೋಗ್ಬೇಕೆ ಹೊರತು ನಮ್ಗೆ ಡೈರೆಕ್ಟ್ ಆಗಿ ಸೈಬರ್ ಅಟ್ಯಾಕ್ ಮಾಡಿದ ತಕ್ಷಣ ನಮ್ಗೆ ಯಾವ್ದು ತಕ್ಷಣ ತಿಳ್ಕೊಳಕ್ಕಾಗಲ್ಲ. ಎಷ್ಟೊಂದ್ಸತಿ ಅಟ್ಯಾಕ್ ಆಗಿದೆ ಎಷ್ಟೋ ದಿನದ ಮೇಲೆ ಗೊತ್ತಾಗುತ್ತೆ. ಸೊ ಹೀಗಿರುವಾಗ ಆಡಿಟ್ ನಡೆಸೋದು ಮತ್ತೆ ಸೈಬರ್ ಸೆಕ್ಯೂರಿಟಿ ಮೆಷರ್ಸ್ ಅಲ್ಲಿ ನಾವು ಏನೇನನ್ನ ತಯಾರಿ ಮಾಡಿಕೊಂಡು ನಮ್ಮನ್ನ ನಾವು ಸುರಕ್ಷಿತವಾಗಿಟ್ಕೊಳ್ಬೇಕು, ಇದೆಲ್ಲವನ್ನ ನಮ್ಮ ಭಾರತ ಮಾತ್ರ ಅಲ್ಲ, ಆ ಎರಡೂ ದೇಶಗಳು ಅಂದ್ರೆ ಇರಾನ್, ಇಸ್ರೇಲ್ ಕೂಡ ಮಾಡ್ತಾ ಇದೆ. ಹಾಗೇನೆ ಇದರಿಂದ ಕ್ರಾಸ್ ಫೈರ್ ಎಲ್ಲೆಲ್ಲಿ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಸಾಕಷ್ಟು ದೇಶಗಳಿಗೆ ಈಗಾಗಲೇ ಮನದಟ್ಟು ಆಗೋಗಿದೆ. ಯಾಕಂದ್ರೆ ಕ್ರಾಸ್ ಫೈರ್ ಅಲ್ಲಿ ಎಸ್ಪೆಷಲಿ ಸೈಬರ್ ಸ್ಪೇಸ್ ನಲ್ಲಿ ಜಾಸ್ತಿ ಆಗೋದು ಆಗುಡಿಸಿಕೊಂಡು ಮಾತಾಡ್ತಾ ಇದ್ದಾರೆ ಈಗ. ಮೇಡಮ್, ಈ ಸೈಬರ್ ಕ್ರೈಮ್ ಅನ್ನೋದು ಎಷ್ಟು ಪ್ರಾಮುಖ್ಯತೆ ಮತ್ತು ಎಷ್ಟು ಎಫೆಕ್ಟ್ ಇರುತ್ತೆ ಅಂದರೆ ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು ಅಂತ? ಖಂಡಿತವಾಗ್ಲು. ಯಾಕೆಂತಂದ್ರೆ ನಿಮ್ಗೆ ಈಗಾಗ್ಲೇ ತಿಳಿದಿರೋ ಹಾಗೆ ಒಂದು ದೇಶವನ್ನ ಕುಗ್ಗಿಸ್ಬೇಕು ಅಂತಂದ್ರೆ ಮೊದಲನೇದು ಪವರ್ ಗ್ರಿಡ್ ಅನ್ನ ಹಿಟ್ ಮಾಡಿ ಅದ್ರ ಮೇಲೆ ಅಟ್ಯಾಕ್ ಆಯ್ತು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರತಿಯೊಂದು ಡಿವೈಸ್ ಕನೆಕ್ಟ್ ಆಗಿರೋದೇ ಎಲೆಕ್ಟ್ರಿಕ್ ಮೂಲಕ. ಸೊ ಈ ಎಲೆಕ್ಟ್ರಿಕ್ ಪವರ್ ಗ್ರಿಡ್ ಅನ್ನ ಡೌನ್ ಮಾಡಿದ್ರೆ ಒಂದು ಕನೆಕ್ಷನ್ ಕಟ್ ಆಗೋಗುತ್ತೆ. ಎರಡನೇದು ಅವ್ರನ್ನ ನಾವು ಅಥವಾ ಯಾರೇ ಸೈಬರ್ ಅಟ್ಯಾಕ್ ಮಾಡಿದ್ರೆ ಒಂದು ದೇಶವನ್ನ ಅವರ ಮನಸ್ಥಿತಿಯಿಂದ ಮತ್ತೆ ಅವ್ರಿಗಿರುವ ಧೈರ್ಯವನ್ನ ಕುಗ್ಗಿಸ್ಬೇಕು ಅಂತಂದ್ರೆ ಎರಡನೇ ಅಟ್ಯಾಕ್ ಯೂಶಲ್ ಆಗಿ ಹೆಲ್ತ್ ಸೆಕ್ಟರ್ಗೆ ಮಾಡ್ತಾರೆ. ಯಾಕೆಂತಂದ್ರೆ ಯಾರಿಗೆ ಏನೇ ತೊಂದರೆ ಆಗ್ಲಿ, ಅದು ಆರ್ಮಿ, ನೇವಿ, ಏರ್ಫೋರ್ಸ್ ಅಲ್ಲಿ ಯಾರಿಗೆ ಒಂದು ಯುದ್ಧದಲ್ಲಿ ತೊಂದರೆ ಆಗಿದ್ರೆ, ಅವ್ರಿಗೆ ಏನಾದ್ರೂ ಅಟ್ಯಾಕ್ ಆಗಿ ಅವ್ರ ದೇಹಕ್ಕೆ ಏನಾದ್ರೂ ತೊಂದರೆ ಆಯ್ತು ಅಂತಂದ್ರೆ ಹೆಲ್ತ್ ಸೆಕ್ಟರ್ಗೆ ಹೋಗೋದು. ಎರಡನೇದು ಹೆಲ್ತ್ ಸೆಕ್ಟರ್ಗೆ ಹೊರತಾ ಬಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಅವ್ರು ಕುಗ್ಗೋಗ್ತಾರೆ. ಯಾಕೆಂದ್ರೆ ಒಂದು ಕಡೆ ಇನ್ನೇನ್ ಬಿಡ್ತಾನೆ ಈ ಮನುಷ್ಯ ಅಂತ ಇರ್ಬೇಕಾದ್ರೆ ಅವನಿಗೆ ಸರಿಯಾದ ಆಸ್ಪತ್ರೆ, ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಅದೊಂದು ಫೇಲ್ಯೂರೇ ಹೌದು. ಸೊ ಹಾಗಾಗಿ ಸಾಕಷ್ಟು ಅವರು ಪವರ್ ಗ್ರಿಡ್, ಆಯಿಲ್ ಅಂಡ್ ಗ್ಯಾಸ್, ಯಾಕಂತಂದ್ರೆ ಆಯಿಲ್ ಅಂಡ್ ಗ್ಯಾಸ್ ಇಂಟರ್ನಲ್ ಅಟ್ಯಾಕ್ ಆಗಿದ ತಕ್ಷಣ ಅದು ಬ್ಲಾಸ್ಟ್ ಎಲ್ಲಿವರೆಗೂ ಹೋಗುತ್ತೆ ಅಂತ ನಿಮಗೆ ಗೊತ್ತಿದೆ. ಸೊ ಆಯಿಲ್, ಗ್ಯಾಸ್, ಹಾಗೇನೆ ಪವರ್ ಗ್ರಿಡ್ಸ್, ನಮ್ಮ ಹೆಲ್ತ್ ಸೆಕ್ಟರ್, ಇದೆಲ್ಲವನ್ನ ಮೇಜರ್ ಆಗಿ ಟಾರ್ಗೆಟ್ ಆಗಿ ಟಾಪ್ ಮೋಸ್ಟ್ ಅಲ್ಲಿ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿನೇ ಈ ಸೆಕ್ಯೂರಿಟಿ ವೈರಸ್ ಅಂತ ಬಂದಾಗ ನಮ್ಮ ಭಾರತದಲ್ಲಿ ಆಯಿಲ್ ಅಂಡ್ ಗ್ಯಾಸ್ ಕಮ್ಮಿ ಇದೆ, ಆದ್ರೆ ಈ ಎರಡೂ ದೇಶಗಳಲ್ಲಿ ನಿಮಗೆ ಗೊತ್ತಿದೆ ಆಯಿಲ್ ಅಂಡ್ ಗ್ಯಾಸ್ ಮೇಜರ್. ಅವರಿಗೆ ಆಯಿಲ್ ಅಂಡ್ ಗ್ಯಾಸ್ ಅನ್ನ ಇಟ್ಕೊಳ್ಳೋದು, ಪವರ್ ಗ್ರಿಡ್ ಅನ್ನ ಇಟ್ಕೊಳ್ಳೋದು, ಹೆಲ್ತ್ ಸೆಕ್ಟರ್ ನ ಇಟ್ಕೊಳ್ಳೋದು, ಇದರ ಜೊತೆಗೆ ಎಜುಕೇಶನ್ ಸೆಕ್ಟರ್. ಯಾಕಂದ್ರೆ ಮಕ್ಕಳು ಮರಿ ಇರುವಂತದ್ದು ಎಜುಕೇಶನ್ ಸೆಕ್ಟರ್. ಸೊ ಅಂತ ಕಡೆ ಏನಾರ ತೊಂದರೆ ಆಯ್ತು, ಅಂತ ಕಡೆ ಏನಾದ್ರೂ ಒಂದು ವಿಪರ್ಯಾಸ ಮೂಡ್ತು ಅಂದ ತಕ್ಷಣ ಮಾನಸಿಕವಾಗಿ ಯಾರ್ಯಾರು ಅದನ್ನ ಕಾಪಾಡ್ಕೊಂಡು ಬಂದಿದ್ದಾರೆ, ಅದಕ್ಕೆ ಜವಾಬ್ದಾರಿಯನ್ನ ತಗೊಂಡಿದ್ದಾರೆ, ಒಂದು ಮಾನಸಿಕವಾಗಿ ಕುಗ್ಗೋಗ್ತಾರೆ. ಎರಡನೇದು ಅದನ್ನ ವಾಪಸ್ ಟೈಮ್ ತಗೊಂಡಷ್ಟು ವಿಶೇಷವಾಗಿ ನಮ್ಮ ಎಲ್ಲ ಪವರ್ ಗ್ರಿಡ್ ಮತ್ತೆ ಹೆಲ್ತ್ ಸೆಕ್ಟರ್ ನ ನಿಮಗೆ ಗೊತ್ತಿದೆ ಎಷ್ಟು ಅಚಾತುರ್ಯ ನಡೆದು ಹೋಗುತ್ತೆ ಅಂತ. ಸೊ ಹಾಗಾಗಿ ಇದು ಬಹಳ ಮುಖ್ಯ. ಹೌದು, ಯಾಕೆಂದ್ರೆ ನಿಮ್ಗೆ ಎದುರುಗಡೆ ಬಂದು ಹೊಡೆದಾಡಲ್ಲ, ಅವರು ಎಲ್ಲೋ ಕೂತಿದ್ದು ಯಾವ್ದೋ VPN ಇಂದ ಯಾವ್ದೋ ಪ್ರಾಕ್ಸಿಯಿಂದ ನಿಮ್ಗೆ ಕನೆಕ್ಟ್ ಆಗಿ ನಿಮ್ಮ ಸರ್ವರ್ ಗಳನ್ನ ಡೌನ್ ಮಾಡಿ, ಆ ಸರ್ವರ್ ಡೌನ್ ಆಗ್ತಿದ್ದಂಗೆ ಇಂಟರ್ನಲ್ಲಿ ಬ್ಲಾಸ್ಟ್ ಮಾಡೋದಾಗ್ಲಿ ಅಥವಾ ಇಂಟರ್ನಲ್ಲಿ ಕಂಟ್ರೋಲ್ ತಗೊಂಡು ಅವ್ರಿಗೆ ಬೇಕಾದಂಗೆ ಆಡ್ಸೋದಾಗ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಇದರ ಬಗ್ಗೆ ಪ್ರಾಮುಖ್ಯತೆ ಕೊಡ್ಲೇಬೇಕು. ಮತ್ತೆ ಇದು ವಿಶೇಷವಾಗಿ ಪ್ರತಿಯೊಂದು ಸರ್ಕಾರದಲ್ಲೂ ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ಮೇಡಮ್, ಇದ್ರ ಜೊತೆಗೆ ಬ್ಯಾಂಕ್ ಮತ್ತು ಈ ಸೇನಾ ವ್ಯವಸ್ಥೆ ಅಂತ ಬಂದಾಗ ಅದನ್ನು ಕೂಡ ಹ್ಯಾಕ್ ಮಾಡುವಂಥ ಸಾಧ್ಯತೆ ಇರುತ್ತಾ? ಖಂಡಿತವಾಗ್ಲಿ. ಯಾಕೆಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ದುಡ್ಡು ಅಂತ ಬಂದಾಗ ನಮ್ಮ ಎಲ್ಲಾ ದುಡ್ಡನ್ನ ನಾವು ತಗೊಂಡೋಗಿ ಬ್ಯಾಂಕ್ ಅಲ್ಲೇ ಇಡ್ತೀವಿ. ಹಾಗೆ ಸೇನಾ ವ್ಯವಸ್ಥೆ ಅಂತ ಬಂದಾಗ ಈಗ ನಿಮಗೆ ತಿಳಿದಿರೋ ಹಾಗೆ ಪ್ರತಿಯೊಂದು ಸೇನೆಯೂ ಕೂಡ ತನಗೆ ಬೇಕಾಗಿರುವಂತಹ ಕಮ್ಯುನಿಕೇಶನ್ ಆಗ್ಲಿ, ಕನೆಕ್ಟಿವಿಟಿ ಆಗ್ಲಿ ಇರೋದೇ ಸೈಬರ್ ಸ್ಪೇಸ್ ನಲ್ಲಿ. ಪ್ರತಿಯೊಬ್ಬರು ಮೊಬೈಲ್ ನಲ್ಲಿ ಮಾತಾಡ್ತಾರೆ, ಅವರ ಕಂಟೆಂಟ್ ಅನ್ನ ಸ್ಟೋರ್ ಮಾಡೋದೇ ಸೈಬರ್ ಸ್ಪೇಸ್ ಅಲ್ಲಿ. ಸೊ ಹೀಗಿರುವಾಗ ಅದನ್ನ ಡೌನ್ ಮಾಡಿದ್ರು ಅಂದ್ರೆ ಕಮ್ಯುನಿಕೇಶನ್ ನ ಕಟ್ ಮಾಡ್ತು ಅಂತಂದ್ರೆ ಒಂದು ಭಾಗ ಅವರು ಅರ್ಧ ಗೆದ್ದಾಗ ಆಗ್ಬಿಡುತ್ತೆ. ಯಾಕಂತಂದ್ರೆ ಕಮ್ಯುನಿಕೇಶನ್ ಇಲ್ಲ, ಅಲ್ಲಿ ಏನ್ ನಡೀತಾ ಇದೆ, ನಾನು ಏನ್ ಮಾಡ್ಬೇಕು ಅನ್ನೋದರ ಒಂದು ನೆಕ್ಸ್ಟ್ ಸ್ಟೆಪ್ ಅವರು ಕನೆಕ್ಟಿವಿಟಿ ನಲ್ಲಿ ಇರುತ್ತೆ. ಎರಡನೇದು ಸಾಕಷ್ಟು ಪರ್ಮಿಷನ್ಗಳು, ಕನೆಕ್ಟಿವಿಟಿ ಜೊತೆಗೆ ಡಿವೈಸಸ್ ಆಕ್ಸೆಸ್ ಎಲ್ಲವೂ ಸೈಬರ್ ಸ್ಪೇಸ್ ನಲ್ಲಿ ಇರುತ್ತೆ. ಅದರ ಕನೆಕ್ಷನ್ ತಪ್ಪಾಯ್ತು ಅಂತಂದ್ರೆ ಅದು ಆರ್ಮಿ ಆಗಿರ್ಬೋದು, ನೇವಿ ಆಗಿರ್ಬೋದು, ಅಥವಾ ನಮ್ಮ ಬೇರೆ ಯಾವುದೇ ಸೋರ್ಸ್ ಆಗಿರ್ಬೋದು, ಅವರೆಲ್ಲರಿಗೂ ಒಂದು ರೀತಿಯಾಗಿ ಆ ಕಮ್ಯುನಿಕೇಶನ್ ಕಟ್ ಆಗೋದ್ರಿಂದ ನಿಮ್ಗೆ ಗೊತ್ತಿದೆ ಯಾವಾಗ ಫ್ಲೈಟ್ ನ ಕಂಟ್ರೋಲ್ ತಪ್ಪೋಗುತ್ತೆ ಅಂದ್ರೆ ರಡಾರ್ ಇಂದ ಈಚೆ ಹೋದಾಗ, ಅಂದ್ರೆ ಕಮ್ಯುನಿಕೇಶನ್ ಕಟ್ ಆದಾಗ. ಅದೇ ರೀತಿನೇ
ನಮ್ಮ ಯಾವುದೇ ಆರ್ಮಿ, ನೇವಿ, ಏರ್ಫೋರ್ಸ್ ಅಲ್ಲಿ ಆಗ್ಲಿ ಕನೆಕ್ಟಿವಿಟಿ ಕಟ್ ಆಯ್ತು, ಕಮ್ಯುನಿಕೇಶನ್ ಇಲ್ಲ ಅಂತಂದ್ರೆ ಅರ್ಧಕ್ಕರ್ಧ ನಮಗೆ ಮುಂದಿನ ಸ್ಟೆಪ್ ಏನು, ಮುಂದೆ ನಾವೇನ್ ಮಾಡ್ಬೇಕು, ಹೇಗೆ ಕನೆಕ್ಟ್ ಆಗ್ಬೇಕು, ಏನ್ ಮಾಡ್ಬೇಕು, ಇನ್ಸ್ಟ್ರಕ್ಷನ್ ಏನು, ನಮ್ ಸೀನಿಯರ್ ಏನ್ ಹೇಳ್ತಾ ಇದಾರೆ, ಇದೆಲ್ಲವೂ ತೊಂದರೆಗೆ ಇದ್ ಮಾಡ್ಬಿಡತ್ತೆ. ಎಸ್, ಓಕೆ, ಥ್ಯಾಂಕ್ ಯು ಮೇಡಮ್. ಕೊನೆಯದಾಗಿ ಏನಾದ್ರು ಹೇಳೋದಿದ್ಯಾ? ಥ್ಯಾಂಕ್ ಯು. ಖಂಡಿತವಾಗೂ ಈಗೆಲ್ಲ ನಮ್ಮ ಭಾರತೀಯ ಜನರಲ್ಲಿ ಕೇಳ್ಕೊಳ್ಳೋದು, ಜನತೆಗೆ ಕೇಳ್ಕೊಳ್ಳೋದು ಏನು ಅಂತಂದ್ರೆ, ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ದಯವಿಟ್ಟು ಸೋಷಿಯಲ್ ಮೀಡಿಯಾ ಉಪಯೋಗಿಸ್ಬೇಕಾದ್ರೆ ಬಹಳ ಜವಾಬ್ದಾರಿಯಿಂದ ಉಪಯೋಗಿಸಿ. ಬೇಕು ಬೇಡದೇ ಇರೋದನ್ನೆಲ್ಲ ಹಬ್ಸೋದನ್ನ ಕಮ್ಮಿ ಮಾಡೋಣ. ಮತ್ತೆ ಎಲ್ಲೋ ಫ್ಲೈಟ್ ಕ್ಲಾಶ್ ಆಯ್ತು ಅಥವಾ ಯಾವ್ದೋ ಆರ್ಮಿ ಆಫೀಸರ್ ಏನೋ ಆಯ್ತು, ಇಲ್ಲೇನೋ ಆಯ್ತು, ಮತ್ತೇನೋ ಆಯ್ತು, ಯಾವ್ದೋ ಸೆನ್ಸಿಟಿವ್ ಇನ್ಫಾರ್ಮೇಶನ್ ನಮ್ ಕಣ್ಣಿಗೆ ಬಿಟ್ಟು ಅಂದ್ರೆ ಅದನ್ನ ತಗೊಂಡು ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಹಾಕೋದಲ್ಲ, ಅದು ರೆಸ್ಪೆಕ್ಟಿವ್ ಪೀಪಲ್ಗೆ ಹೇಳೋದು. ಹಾಗೇನೆ ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ನಾವು ನಮ್ಮ ದೇಶವನ್ನ ಎತ್ತಿ ಹಿಡಿಬೇಕೆ ಹೊರತು ಅಲ್ಲಿ ನಮ್ಮ ದೇಶದ ಮರ್ಯಾದೆ ತೆಗೆಯೋದಲ್ಲ. ಸೊ ಹಾಗಾಗಿ ಸೋಷಿಯಲ್ ನೆಟ್ವರ್ಕ್ ಗಳಲ್ಲಿ ನಾವು ಏನನ್ನ ಮಾಡ್ತಾ ಇದೀವಿ, ಎಥಿಕ್ಸ್, ಸೈಬರ್ ಎಥಿಕ್ಸ್ ಅಂತ ಏನ್ ಕರಿತೀವಿ, ಅದ್ರ ಬಗ್ಗೆ ಗಮನ ಇಟ್ಕೊಳ್ಳಿ ದಯವಿಟ್ಟು. ಯಾಕಂದ್ರೆ ಇಲ್ಲಿ ಆರ್ಮಿ, ನೇವಿ, ಏರ್ಫೋರ್ಸ್ ಮಾತ್ರ ದೇಶವನ್ನ ಕಾಯ್ತಾ ಇಲ್ಲ, ಪ್ರತಿಯೊಬ್ಬ ಭಾರತೀಯನಿಗೂ ಅದ್ರ ಬಗ್ಗೆ ಜವಾಬ್ದಾರಿ ಇರ್ಬೇಕು, ಅದ್ರ ಬಗ್ಗೆ ಆ ಗೌರವ ಕೂಡ ಇರ್ಬೇಕು. ನಾನ್ ಮಾಡ್ಬೇಕಾಗಿರೋ ಕೆಲಸ ಮನೆಯಲ್ಲಿ ಕೂತು ಏನು ಅಂತಂದ್ರೆ, ನಾನು ಸೋಷಿಯಲ್ ನೆಟ್ವರ್ಕ್ ಅನ್ನ ಹೇಗೆ ಉಪಯೋಗಿಸ್ತಾ ಇದೀನಿ, ಹೇಗೆ ಅದನ್ನ ಕಾಪಾಡ್ಕೊಂಡು ಹೋಗ್ತಾ ಇದೀನಿ ಅನ್ನೋದ್ರ ಬಗ್ಗೆ ಗಮನ ಇಟ್ಕೊಳ್ಳಿ. ಹಾಗೇನೆ ಯಾವ್ದಾದ್ರು ಅತಾತುರ್ಯದ ಬಗ್ಗೆ ಅಥವಾ ಯಾವ್ದಾದ್ರು ಸೆನ್ಸಿಟಿವ್ ಇನ್ಫಾರ್ಮೇಶನ್ ಬಗ್ಗೆ ನಿಮ್ಗೆ ಮಾಹಿತಿ ಇದ್ದಲ್ಲಿ ದಯವಿಟ್ಟು ಪೊಲೀಸಿಗೆ ಅಥವಾ ರೆಸ್ಪೆಕ್ಟಿವ್ ಟೀಮಿಗೆ ಹೇಳಿ ಬಿಟ್ಟು ಅದನ್ನ ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಹಾಕಿ, ಇದು ನೋಡಿ ನನ್ಗೆ ಈ ಸರ್ವರ್ ಇನ್ಫಾರ್ಮೇಶನ್ ಗೊತ್ತು ಅಲ್ವಾ, ಅಥವಾ ಇಲ್ಲೇನೋ ಹ್ಯಾಕ್ ಆಗಿದೆ ಇದು ಗೊತ್ತು ಅಂತ ಹಾಕಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಾವು ಹಾಕುವಂತ ಇನ್ಫಾರ್ಮೇಶನ್ ಬರೀ ಭಾರತಕ್ಕೆ ಮಾತ್ರ ಅಲ್ಲ, ಅದು ಪಾಕಿಸ್ತಾನಕ್ಕೂ ಸಿಗುತ್ತೆ, ಚೈನಾಗೂ ಸಿಗುತ್ತೆ, ಅಮೆರಿಕಾಗೂ ಸಿಗುತ್ತೆ, ರಷ್ಯಾಗೂ ಸಿಗುತ್ತೆ. ಅದ್ರ ಬಗ್ಗೆ ಜವಾಬ್ದಾರಿ ಇರ್ಲಿ. ಯಾಕೆಂದ್ರೆ ಇದು ಕಷ್ಟದ ಪರಿಸ್ಥಿತಿ ದೇಶಕ್ಕೆ ಮಾತ್ರ ಅಲ್ಲ, ನಮಗೆ ಕೂಡ. ದೇಶ ಇದ್ರೇನೆ ನಾವು, ದೇಶ ಇಲ್ಲದ್ರೆ ನಾವು ಇಲ್ಲ. ಅದ್ರ ಬಗ್ಗೆ ಗಮನ ಇರ್ಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಎಸ್, ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದೆ. ಥ್ಯಾಂಕ್ ಯು. ಎಸ್ ಅರವಿಂದ್ ಸರ್, ಈಗ ಭಾರತ ಅಂತ ಬಂದಾಗ ಎರಡು ದೇಶ ಜೊತೆ ಒಳ್ಳೆ ಒಪ್ಪಂದ ಇದೆ. ಬಟ್ ಇಂಥ ಸಂದರ್ಭದಲ್ಲಿ ಭಾರತದ ನಿಲುವು ಹೇಗಿರಬೇಕು ಅಂತೇಳಿ, ಅಂದರೆ ಸಪೋರ್ಟಿಂಗ್ ಇರಬೇಕಾ ಅಥವಾ ಎರಡು ದೇಶಗಳ ಮಧ್ಯೆ ಈ ರೀತಿಯ ಅವಶ್ಯಕತೆ ಇಲ್ಲ ಅನ್ನೋ ಆ ರೀತಿಯ ನಿಲುವಿಗೆ ಬರಬೇಕಾ? That's a billion dollar question. So I am very short to answer that. But however, ನಮ್ಮ ಅಬ್ಸರ್ವೇಷನ್ ಅಂದರೆ ಇವತ್ತು ಭಾರತ ಡಿಪ್ಲೊಮ್ಯಾಟಿಕ್ ಒಂದು ಸೇಫ್ ಹ್ಯಾವನ್ನಲ್ಲಿ ಇದ್ದೇವೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ, ಭಾವನೆಯಲ್ಲಿ ಇದ್ದೀವಿ. ನಾವು ಆ ಬ್ಲಾಕಿಗೂ ಸೇರಲಿಲ್ಲ, ಈ ಬ್ಲಾಕಿಗೂ ಸೇರಲಿಲ್ಲ, ಅವ್ರ ಜೊತೆಗೂ ಒಳ್ಳೆಯ ಸಂಬಂಧ, ಇವ್ರ ಜೊತೆಗೂ ಒಳ್ಳೆಯ ಸಂಬಂಧ. ಇಮ್ಯಾಜಿನ್ ಮಾಡಿ, ರಷ್ಯಾ ಯುಕ್ರೇನ್ ವಾರ್ದಲ್ಲಿ ವಿ ಆರ್ ಗುಡ್ ವಿತ್ ಯುಕ್ರೇನ್, ವಿ ಆರ್ ಗುಡ್ ವಿತ್ ರಷ್ಯಾ, ವಿ ಆರ್ ಗುಡ್ ವಿತ್ ಗಾಜಾ, ಪ್ಯಾಲೆಸ್ಟೈನ್. ವಿ ಹ್ಯಾಡ್ ಅ ವೆರಿ ವಂಡರ್ಫುಲ್ ರಿಲೇಷನ್ ವಿತ್ ಪ್ಯಾಲೆಸ್ಟೈನಿಯನ್ಸ್ ಆಸ್ ವೆಲ್ ಆಸ್ ವಿತ್ ಇಸ್ರೇಲ್. ಹಿಯರ್ ಅಗೇನ್ ಇಸ್ರೇಲ್ ಜೊತೆಗೂ ಕೂಡ ನಮ್ಮ ಘನಿಷ್ಠವಾದ ಸಂಬಂಧ ಇದೆ. ವಿ ಆರ್ ಹ್ಯಾವಿಂಗ್ ಹ್ಯೂಜ್ technological give and take with Israel. At the same time, we have a very thick business and cultural relation with Iran. There is no doubt about it. In fact, Pakistan, even being an Islamic country, Iran did not support Pakistan very openly. So we had to maintain a strategical balance and overweight on Iran so that we can contain Pakistan also, our adversaries here in the region. So ಈ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ತುಂಬ ಚೆನ್ನಾಗಿ ನಾವು ಮಾಡ್ತಾ ಬಂದಿದ್ದೀವಿ. ಆದರೆ ಈ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅಲ್ಲಿ ಒಂದು ತೊಂದರೆ ಏನು, ತೊಡಕು ಮುಂಬರುವ ಅಂದರೆ ಊಹೆ ಮಾಡುವಂಥ ಮುಂದೆ ವೇರ್ ಇಂಡಿಯಾ ಹ್ಯಾಸ್ ಟು ಬಿ ಪ್ರಿಕಾಷಿಯಸ್ ಈಸ್ ದ್ಯಾಟ್ ಒಂದು ಬಾರಿ ನಾವು ಎರಡೂ ಕಡೆಯಿಂದ ಬೆಣ್ಣೆ ತಿಂತಾ ಇರ್ತೀವಿ, ಒಂದು ಬಾರಿ ಎರಡೂ ಕಡೆಯಿಂದ ಒದೆ ತಿನ್ನುವಂಥ ಪರಿಸ್ಥಿತಿನೂ ಬರಬಾರ್ದು ಬಿಕಾಸ್ ಆಫ್ ಅವರ್ ಇಂಡಿಸಿಷನ್. ದ್ಯಾಟ್ಸ್ ಅ ಫಿಯರ್ ಐ ಹ್ಯಾವ್. ಅಫ್ಕೋರ್ಸ್ ವಿ ಆರ್ ನಾಟ್ ಇನ್ ದಟ್ ಪೊಸಿಷನ್ ಆ್ಯಸ್ ಆಫ್ ನಾವ್. ಬಟ್ ನಾನು ಹೇಳ್ತಾ ಇರೋದು, not taking a decision, we are not showing any leadership quality there, but scrutiny ಇಂದ ಹೊರಗೆ ಬರ್ತಾ ಇದ್ದೀವಿ. we are not being scrutinized. we are ನಮ್ಮ ಸ್ಟ್ಯಾಂಡನ್ನು ನಾವು ಹೇಳದೆ ಸ್ಕ್ರೂಟಿನೈಸ್ ಆಗೋದ್ರಿಂದ ತಪ್ಪಿಸ್ಕೊಳ್ತಾ ಇದ್ದೀವಿ ಹೊರತು ನಾವೊಂದು ಸ್ಟ್ಯಾಂಡ್ ತೊಗೊಂಡು ಪ್ರಖರವಾಗಿ ನಿಖರವಾಗಿ ನಾವು ಗೆದ್ದು ಬರ್ತಾ ಇಲ್ಲ. ದಿಸ್ ಹ್ಯಾಸ್ ಗಿವನ್ ಅಸ್ ಸಮ್ ಡಿವಿಡೆಂಡ್ ಇನ್ ಲಾಸ್ಟ್ ಡೆಕೇಡ್ ಆರ್ ಸೋ ಅಂತ ನಾವು ಹೇಳ್ಬೋದು. ಆದರೆ ಆ್ಯಂಡ್ ವಿ ಹ್ಯಾವ್ ಲಾಸ್ಟ್ ಮೆನಿ ಟೈಮ್ಸ್. ನಾವು ಏನು ಹೇಳ್ತಾರೆ, ಪಂಚಶೀಲ ಅಂತ ಹೇಳಿ ನೆಹರು ಅವ್ರನ್ನ ಒಪ್ಕೊಂಡು ಬಂದಿರೋದಕ್ಕೆ, ನಾವು ಯಾವುದೂ ಬ್ಲಾಕಕ್ಕೆ ಹೋಗದೆ ಇರೋದಕ್ಕೆ ನಮಗೆ ಎಷ್ಟೊಂದು ಡಿವಿಡೆಂಡ್ಸು ಸಿಕ್ಕಿದೆ. ಅದೇ ರೀತಿಯಿಂದ ನಾವು ಕಳ್ಕೊಂಡಿದ್ದೀವಿ. ಅದೇ ರೀತಿಯಿಂದ ಮುಂಬರುವ ದಿನಗಳಲ್ಲಿ ಇಂಡಿಯಾ ಶೋಯಿಂಗ್ ಇಟ್ ಸೆಲ್ಫ್ ಆಸ್ ಅ ವರ್ಲ್ಡ್ ಲೀಡರ್ ಆರ್ ಅಟ್ಲೀಸ್ಟ್ ಗ್ಲೋಬಲ್ ಸೌತ್ದ ಲೀಡರ್ ಅಂತ ನಾವು ತೋರಿಸ್ಕೊಳ್ತಾ ಇರುವಾಗ
ನಾಟ್ ಟೇಕಿಂಗ್ ಡಿಸಿಷನ್ಸ್ ಆನ್ ಮೆನಿ ಆಸ್ಪೆಕ್ಟ್ಸ್. SCO ಒಂದು ಡಿಸಿಷನ್ ತೊಗೊಳ್ತು, ಯುನೈಟೆಡ್ ನೇಷನ್ಸಲ್ಲಿ ಏನು ಹೇಳಿದ್ರು ಇವ್ರು ವಾಕೌಟ್ ಮಾಡಿದ್ರು. ಎಷ್ಟು ಬಾರಿ ಮಾಡ್ತೀರಾ? 3-4 ವರ್ಷದಿಂದ ನಿರಂತರವಾಗಿ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಸೊ ನಾಟ್ ಬೀಯಿಂಗ್ ಸ್ಕ್ರೂಟನೈಸ್ಡ್ ಈಸ್ ನೋ ಗುಡ್ ಇನ್ ಲಾಂಗ್ ಟರ್ಮ್. ಬಟ್ ಶಾರ್ಟ್ ಟರ್ಮ್ ಅಫ್ಕೋರ್ಸ್ ವಿ ಹ್ಯಾವ್ ಬೀನ್ ಸೇಫ್. ಅವ್ರ ಕಡೆಯಿಂದನೂ ನಾವು ಸೇಫ್ ಆಗಿದ್ದೀವಿ, ಈ ಕಡೆಯಿಂದ ಈ ಪಾರ್ಟಿಯಿಂದನೂ ಸೇಫ್ ಆಗಿದ್ದೀವಿ. ವಿ ಹೋಸ್ಟೆಡ್ ಇನ್ G20 ಮೀಟಿಂಗ್, ವಿ ಹೋಸ್ಟೆಡ್ ರಷ್ಯಾ ಆಸ್ ವೆಲ್ ಆಸ್ ಯುಕ್ರೇನ್. ಸೊ ಇಟ್ ವಾಸ್ ಅ ಬಿಗ್ thumbs up, but then we did not gain much. So as we progress and we want to occupy a leadership position, I think our diplomacy has to be strategical, lethal and ರಿಸಲ್ಟ್ ಬೇರಿಂಗ್ ಅಂತ. ಈಗ ನಾವು ಒಂದು ಮಧ್ಯದಲ್ಲಿ ಹ್ಯಾಪಿ, ದಟ್ ವಾಸ್ US ವಾಸ್ ಹ್ಯಾಪಿ ವಿತ್ ಅಸ್, ಬಟ್ ವಿ ವೆಂಟ್ ಥ್ರೂ ವಿತ್ ಫ್ರಾನ್ಸ್ ವಿತ್ ಡಸಾಲ್ಟ್ ಸಿಸ್ಟಮ್ಸ್, ಯು ನೋ ದಟ್. ಇವಾಗ ನಮ್ಮದು ಫ್ರೆಂಚ್ ಎವಾನಿಕ್ಸ್ ಜೊತೆಗೆ ಜಾಸ್ತಿ ಟೈಅಪ್ಸ್ ಇದೆ. ಸೊ ವಾಟ್ ವಿ ಆರ್ ಟ್ರೈಂಗ್ ಟು ಟೆಲ್ ಇಸ್ ಸಮ್ವೇರ್ ವಿ ಆರ್ ಬ್ಯಾಲೆನ್ಸ್ಡ್, ಬಟ್ ನಾಟ್ ಟೇಕಿಂಗ್ ದ ಕ್ರುಷಿಯಲ್ ಸ್ಟೆಪ್ might be very lethal in long run, and I am sure our diplomatic channels are thinking on that. So we have a politically, we are not in upper hand, we are just making a balancing act. We should be cautious. We should be cautious and keeping our steps very carefully. ಓಕೆ, ಈ ಕಚ್ಚಾ ತೈಲ ಬೆಲೆ ಸೇರಿದಂತೆ ಬೇರೆ ಬೇರೆ ಉತ್ಪನ್ನಗಳ ಮೇಲೆ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ? ಆದರ್ಶ ಸರ್, ಈಗ ಪ್ರಮುಖವಾಗಿ ಈ ಕಚ್ಚಾ ತೈಲ ಸೇರಿದಂತೆ ಬೇರೆ ಬೇರೆ ಉತ್ಪನ್ನಗಳಿಗೂ ಕೂಡ ಎಫೆಕ್ಟ್ ಆಗುವಂಥದ್ದು, ಅಂದರೆ ಬೇರೆ ಬೇರೆ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದಕ್ಕೆ ಭಾರತ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು? ಮೊದಲನೇದಾಗಿ ಈ ಥರ ವಾರ್ ನಡೆದಾಗ ಒಂದು ವಾಲಟಿಲಿಟಿ ಅಂತೀವಿ, ಅಂದರೆ ನಮಗೆ ಸೆಕ್ಯೂರಿಟಿ ಇರಲ್ಲ. ಏನಾಗುತ್ತೋ ಅನ್ನೋ ಇದರಲ್ಲೇ ಎಲ್ಲರೂ ಬಿಸ್ನೆಸ್ಸು ಮಾಡ್ತಾಯಿರ್ತಾರೆ. ಜನರು ಹಾಗೆ ಇರ್ತಾರೆ, ರಾಜಕೀಯ ಪರಿಸ್ಥಿತಿನೂ ಹಾಗೆ ಇರುತ್ತೆ. ಆ ಥರ ಇದ್ದಾಗ ಜನ ಏನು ಮಾಡ್ತಾರೆ, ಇನ್ವೆಸ್ಟ್ಮೆಂಟು ಈಗ ಕಂಪ್ನಿಗಳಿಗೆ ಇನ್ವೆಸ್ಟ್ ಮಾಡೋ ಬದಲು, ಅಂದರೆ ಬೇರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು, ಬೇರೆ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡೋ ಬದಲು ಯಾವುದು ಸೇಫ್ ಇನ್ವೆಸ್ಟ್ಮೆಂಟ್ ಅಂತ ಹೋಗ್ತಾರೆ. ಆವಾಗ ಗೋಲ್ಡಿಗೆ ಜಾಸ್ತಿ ಆಗ್ತಾರೆ. ಸೊ ಗೋಲ್ಡ್, ಚಿನ್ನದ ಬೆಲೆ ಆಲ್ರೆಡಿ ಈಗ 10,000 ದಾಟಿದೆ. 1 ಗ್ರಾಮ್ ತೊಗೊಂಡ್ರೆ 10 ಗ್ರಾಮಿಗೆ 1 ಲಕ್ಷ ಕ್ರಾಸ್ ಆಗೋಗಿದೆ ಆಲ್ರೆಡಿ. ಈ ಥರ ಸಿಚುವೇಶನ್ ಜಾಸ್ತಿ ಆದಾಗ ಇನ್ನೂ ಮತ್ತೆ ಗೋಲ್ಡ್ಗೆ ಇನ್ವೆಸ್ಟರ್ಸು, ನಾವು ಮದುವೆ ಮತ್ತೊಂದು ಇದಕ್ಕೆ ಇಂಡಿಯನ್ ಸೆಂಟಿಮೆಂಟ್ಸೇ ಇದೆ. ಮದುವೆಗಳು, ಬೇರೆ ಹಲವಾರು ಕಾರ್ಯಕ್ರಮಗಳಿಗೆ ನಾವು ಗೋಲ್ಡ್ ಹಾಕಲೇಬೇಕು ಅಂತ, ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅಂತ. ಅದಲ್ಲದೆ ಕೂಡ ಆ್ಯಸ್ ಎ ಸೇಫ್ ರಿಸರ್ವ್, ಆ್ಯಸ್ ಎನ್ ಇನ್ವೆಸ್ಟ್ಮೆಂಟು ಜನ ಜಾಸ್ತಿ ಗೋಲ್ಡ್ ಕಡೆಗೆ ಹೋಗ್ತಾರೆ. ಅವಾಗ 2 ಪ್ರಾಬ್ಲಮ್. ಒಂದು, ಗೋಲ್ಡ್ ಬೈ ಮಾಡೋರಿಗೆ ಇಂಪ್ಯಾಕ್ಟ್ ಆಯಿತು. ಎರಡನೇದು, ಯಾವಾಗ ಬರೀ ಗೋಲ್ಡ್ಗೆ ಹೋಗ್ತೀವಿ ಬೇರೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗುತ್ತೆ. ಸೊ ಬೇರೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಆದರೆ ಲಿಕ್ವಿಡಿಟಿ ಕಮ್ಮಿ ಆಗುತ್ತೆ, ಅಂದರೆ ನಮ್ಮ ಈ ಕ್ಯಾಶ್ ಓಡಾಡೋದು ಕಮ್ಮಿ ಆಗುತ್ತೆ. ಸೊ ಕ್ಯಾಶ್ ಓಡಾಡೋದು ಕಮ್ಮಿ ಆದಾಗ ನಮಗೆ ಇನ್ಫ್ಲೇಷನ್ಗೆ ಅದು ಇದಾಗುತ್ತೆ, ಇಂಟ್ರೆಸ್ಟ್ ರೇಟ್ ಮೇಲೆ ಪ್ರಭಾವ ಬೀಳುತ್ತೆ. ಸೊ ಇದು ಒಂದು ವಿಷಯ. ಎರಡನೇದು, ಇದು ಫಾರಿನ್ ಕರೆನ್ಸಿ. ಸೊ ಅವರು ಸರ್ ಹಾಗೆ ಮುಂಚೆ ಹೇಳಿದಾಗೆ ಈಗ ಆಲ್ರೆಡಿ 86 ರೂಪಾಯಿ ಇದೆ, $1ಗೆ 86 ರೂಪಾಯಿ ಇದೆ. ಸೊ ಇಲ್ಲಿ ನಾವೀಗ ಎಗೈನ್ ವಾರ್ ನಡೀತಾ ಇದೆ. ಸೊ ನಾವು ಈಗ ಇಂಪೋರ್ಟ್ ಮಾಡೋ ಎಗೈನ್ ಪರಿಸ್ಥಿತಿ ಎಲ್ಲ ವರ್ಲ್ಡಿಗೆ ಇಂಪ್ಯಾಕ್ಟ್ ಆದಾಗ ಡಾಲರ್ ರೇಟು ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆದಾಗ ನಾವು ಯಾವ್ದು ಇಂಪೋರ್ಟ್ ಮಾಡ್ಕೋತಿದ್ವಿ, ಈಗ ಫರ್ಟಿಲೈಸರ್ ಇರ್ಬೋದು, ಇನ್ನೂ ನಮ್ಮ ಇಂಕ್ಲೂಡಿಂಗ್ ದ ಮೇಯ್ನ್ ಕ್ರೂಡ್ ಆಯಿಲ್, ತೈಲ ಇರ್ಬೋದು, ಯಾವ್ದು ಇಂಪೋರ್ಟ್ ಮಾಡ್ಕೋತಿದ್ವಿ ಅದ್ರದ್ದು ನಾವು ಜಾಸ್ತಿ ಕೊಟ್ಬಿಟ್ಟು ತರಬೇಕಾಗತ್ತೆ. ಅಂದರೆ 86 ರೂಪಾಯಿ ಅಂದರೆ ನಾವು ನಮ್ಮದು ಕರೆನ್ಸಿ ವೀಕ್ ಆದಂಗೂ ನಾವು ಈ 100 ರೂಪಾಯಿ ಕೊಡೋ ಕಡೆ 200 ರೂಪಾಯಿ ಕೊಟ್ಟು ತಂದಂಗೆ ಆಗುತ್ತೆ. ಸೊ ಎಗೈನ್ ಅದರಿಂದ ಕೂಡ ನಮ್ಮ ಜನ ಜೀವನದಲ್ಲಿ ಏನೇನು ನಾವು ಉಪಯೋಗಿಸ್ತೀವಿ ವಸ್ತುಗಳ ಮೇಲೆ ಅದು ಪ್ರಭಾವ ಬೀರುತ್ತೆ. ಸೊ ಅಂದರೆ ಇದು ನಮ್ಗೆ ಗೊತ್ತೇ ಆಗಲ್ಲ ಇವೆಲ್ಲ ನಡೀತಾ ಇರೋದು, ಅಂದರೆ ಇದು ಸ್ಲೋ ಪಾಯ್ಸನ್ಸ್ಗಳು ಇವೆಲ್ಲ. ಸೊ ನಮ್ಗೆ ಗೊತ್ತಾಗದಾಗೆ ಪ್ರತಿಯೊಬ್ಬರದ್ದು ಜೀವನದ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ. ನಾವು ಅಂದ್ಕೋತೀವಿ ಯಾರೋ ಎಲ್ಲೋ ಬಾಂಬ್ ಹಾಕಿದ್ರು ಅಂತ. ಆ ಕಾಲ ಮುಗ್ದೋಯ್ತು. ಯಾರು ಎಲ್ಲಿ ಬಾಂಬ್ ಹಾಕಿದ್ರು ನಮಗೆ ಅದ್ರದ್ದು ಶಾಖ ಮುಟ್ತಾ ಇರುತ್ತೆ. ಸೊ ಹಾಗಾಗಿ ನಮ್ಮ ಇಂಡಿಯಾ ಕಡೆಯಿಂದ ಐ ಥಿಂಕ್ ನಮ್ಮ ಪೊಲಿಟಿಕಲಿನೂ ಒಂದು ಡಿಸಿಷನ್ನು ಅಥವಾ ಇದನ್ನು ಕಾಮ್ ಮಾಡೋ ವಿಷಯದಲ್ಲಿ ಒಂದು ರೋಲ್ ಪ್ಲೇ ಮಾಡಬೇಕು ಅಂತ ಅವ್ರು ಹೇಳಿದಾಗೆ ಅದು ತುಂಬ ಇಂಪಾರ್ಟೆಂಟ್ ಅನ್ಕೋತೀನಿ. ನಿಮ್ಮ ಕ್ವಶನ್ ಎನರ್ಜಿ ಸೆಕ್ಯೂರಿಟಿ ಬಗ್ಗೆ ಇತ್ತಲ್ಲ, ಹೌ ಇಂಡಿಯಾ ಶುಡ್ ಪ್ರೊಕ್ಯೂರ್ ದ ಎನರ್ಜಿ. ಇವರು ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಹೇಳಿದ್ರೆ ಆ್ಯಕ್ಚುಲಿ ಕ್ವಶನ್ಗೆ ಸರಿ. ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್ ದೇರ್ ವಿಲ್ ಬಿ ರೀಡೆಫಿನಿಷನ್ ಆಫ್ ಎನರ್ಜಿ ಸಪ್ಲೈಸ್. ಎಲ್ಲಿಂದ ನಾವು ಪ್ರೊಕ್ಯೂರ್ ಮಾಡ್ತಾ ಇದ್ವಿ ಅನ್ನೋದ್ರ ಬಗ್ಗೆ ಒಂದು ಸ್ಟ್ರಾಟಜಿಕಲ್ ಇಂಡಿಯಾಲಿ we are already well versed with it because we were very critically dependent on that. ನಮಗೆ ಸಪ್ಲೈ ಚೈನ್ಸನ್ನು ನಾವು ಡೈವರ್ಸಿಫೈ ಮಾಡಿರ್ತೀವಿ. ಬರೀ ರಷ್ಯಾ ಕಡೆಯಿಂದ ತೊಗೊಳ್ಳೋದು, ಬರೀ ಇರಾನ್ ಕಡೆಯಿಂದ ತೊಗೊಳ್ಳೋದು, ಬರೀ ಸೌದಿ ಅರೇಬಿಯಾ ಕಡೆಯಿಂದ ತೊಗೊಳ್ಳೋದು, US ಕಡೆಯಿಂದ ಕೂಡ ನಾವು ಇಂಪೋರ್ಟ್ ಮಾಡ್ತಿದ್ವಿ.
ಎಷ್ಟೋ ಹೈ ಎಂಡ್ ಇದು ಪೆಟ್ರೋಲಿಯಂ, ಈ ಎಸ್ಪೆಷಲಿ ನಮ್ಮ ಏವಿಯಾನಿಕ್ಸಲ್ಲಿ ನಮ್ಮ ಏರೋಪ್ಲೇನಿಗೆ ಬೇಕಾಗಿರುವಂಥ ಯಾವುದು ಜೆಟ್ ಫ್ಯೂಯಲ್ಸ್ ಅಂತ ಹೇಳ್ತಾರೆ ಅದರದ್ದು, ಮತ್ತು ಅದರದ್ದು ವೆರಿ ರಿಫೈನ್ಡ್ ಆಯಿಲ್ಸ್ ಎಲ್ಲ ವಿ ಇನ್ಫ್ಯಾಕ್ಟ್ ಹ್ಯಾವ್ ಸ್ಟಾರ್ಟೆಡ್, ಎಸ್ಪೆಷಲಿ ಆಫ್ಟರ್ ಟ್ರಂಪ್ ಹ್ಯಾಸ್ ಕಮ್, ದ ರಿಲಯನ್ಸ್ ಆನ್ US ಹ್ಯಾಸ್ ಇನ್ಕ್ರೀಸ್ಡ್. at the same time we have a diversified portfolios. ಇದನ್ನು ಮ್ಯಾನೇಜ್ ಮಾಡೋಕ್ಕೆ ಅಂತಲೇ ಪ್ಲಾನಿಂಗ್ ಕಮಿಷನಲ್ಲಿ ಕೂಡ ವಿ ಆರ್ ದೇರ್, ಬಿಕಾಸ್ ಸ್ಟ್ರಾಟಜಿಕಲ್ ಎನರ್ಜಿ ಸೆಕ್ಯೂರಿಟಿ ಅನ್ನೋದೇನಿದೆಯಲ್ಲ ಇಟ್ಸ್ ವೆರಿ ವೆರಿ ಕ್ರೂಷಿಯಲ್ ಇನ್ ದ ವಾರ್. ನಿಮಗೆ ಯುದ್ಧದಲ್ಲಿ, ಯಾವುದೇ ರೀತಿಯ ಯುದ್ಧದಲ್ಲಿ, ಫೈನಾನ್ಷಿಯಲ್ ಯುದ್ಧ ಇರ್ಬೋದು, ಇಲ್ಲಾಂದರೆ ಕನ್ವೆನ್ಷನಲ್ ಯುದ್ಧ, ಈ ಹೇಗೆ ಅಟ್ಯಾಕ್ ಮಾಡಿದ್ರು, ಬಾಂಬ್ ಹಾಕಿದ್ರು, ಇದರಲ್ಲಿ ಹೇಗೆ ನಮಗೆ ವೆಪನ್ ಎಷ್ಟು ಮುಖ್ಯನೋ ಹಾಗೆ ಎನರ್ಜಿ ಸೆಕ್ಯೂರಿಟಿ ಅನ್ನೋದು ಬಹಳ ಮುಖ್ಯ ದೇಶಕ್ಕೆ. ಅದನ್ನು ನಾವು ಕಡಿತಗೊಳಿಸ್ಬಿಟ್ರೆ, ಇಲ್ಲಾಂದರೆ ಅದನ್ನು ಸ್ವಲ್ಪ ಕಾಸ್ಟ್ಲಿ ಮಾಡಿದ್ರು ಕೂಡ, ಯುರೋಪ್ ಡಿಡ್ ನಾಟ್ ಗೆಟ್ ಇನ್ ಟು ಅ ಡೈರೆಕ್ಟ್ ಕಾನ್ಫ್ಲಿಕ್ಟ್ ವಿತ್ ರಷ್ಯಾ ಜಸ್ಟ್ ಬಿಕಾಸ್ ದೇ ವರ್ ಡಿಪೆಂಡೆಂಟ್ ಆನ್ ರಷ್ಯನ್ ಕ್ರೂಡ್, ಆ್ಯಂಡ್ ಇಟ್ ಟುಕ್ ಅವರ್ ಆಲ್ಮೋಸ್ಟ್ 1 year within which Ukraine had devastated in a larger way. So in the same way, US tried to control the cost of the petroleums in such a minimal way that ಬೇರೆ ಕಂಟ್ರೀಸ್ಗೆ ಜಾಸ್ತಿ ಫೈನಾನ್ಷಿಯಲ್ ಗೇನ್ಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಸೊ ದೀಸ್ ಆರ್ ವಾರ್ಸ್ which are being run on daily basis. ಪ್ರತಿ ದಿವಸ ಇದ್ರ ಬಗ್ಗೆ ಒಂದು ಕಂಟ್ರೋಲ್ ಮಾಡ್ತಾನೆ ಇರ್ತಾರೆ. ಅಫ್ಕೋರ್ಸ್ ಡಾಲರ್ ಡಿಪೆಂಡೆನ್ಸಿ ಬಗ್ಗೆ ನಾನು ಆಲ್ರೆಡಿ ಹೇಳಾಯ್ತು ಫಸ್ಟ್ ಸೆಂಟೆನ್ಸಲ್ಲಿನೇ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್ ಇಂಡಿಯಾ ಇಸ್ ವೆಲ್ ಪ್ಲೇಸ್ಡ್ ಇನ್ ದ್ಯಾಟ್ ವಿ ಡೋಂಟ್ ಸೋರ್ಸ್ ಒನ್ ಥಿಂಗ್, ನಂಬರ್ 1. ನಂಬರ್ 2, ವಿ ಆರ್ ಟಾರ್ಗೆಟಿಂಗ್ ಟು ಬಿಕಮ್ ಅ ವೆರಿ ಗುಡ್ ರಿಫೈನರೀಸ್, ಹಬ್ ಆಫ್ ರಿಫೈನರೀಸ್ ಅಂತ. ಸೊ ಸೆಕ್ಯೂರಿಟಿ ಅಲ್ಲಿ ಕೂಡ ಒಂದು ಸ್ಟ್ರಾಟಜಿಕಲ್ ಅಪ್ಲಿಫ್ಟ್ ಇದೆ. ವಿ ಆರ್ ಪರ್ಚೇಸಿಂಗ್ ಮೋರ್ ಕ್ರೂಡ್ ದ್ಯಾನ್ ವಿ ರಿಯಲಿ ರಿಕ್ವೈರ್, ಸೊ ದಟ್ ವಿ ಹ್ಯಾವ್ ಅ ಕ್ರೂಡ್ ಸಪ್ಲೈ ಫಾರ್ ಆಲ್ ದ ಟೈಮ್. ಅರ್ಥ ಆಯ್ತಲ್ವಾ? ವಿ ಯೂಸ್ ಟು ರಿಫೈನ್ ಇಟ್ ಆ್ಯಂಡ್ ದೆನ್ ಸೆಲ್ ಇಟ್. ನಾವು ಸೇಲ್ ಮಾಡ್ತಿದ್ವಿ ಅಂದರೆ ಕ್ರೂಡ್ ನಮ್ದು ಇಲ್ಲ, ಕ್ರೂಡ್ ನಾವು ಇಂಪೋರ್ಟ್ ಮಾಡಿ ರಿಫೈನರೀಸನ್ನು ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಎಫಿಷಿಯೆಂಟ್ ನ್ಯೂ ರಿಫೈನರೀಸ್, ಯಾಕೆಂದರೆ ಹಳೆ ಬೇರೆ ಕಂಟ್ರೀಸಲ್ಲಿ ರಿಫೈನರೀಸ್ ಮೊದಲೇ ಇದ್ದರೂ ಕೂಡ ಅವು ಓಲ್ಡರ್ ಟೆಕ್ನಾಲಜಿಯಲ್ಲಿವೆ. even though they have a huge supply of crude, but they don't have the very good methodologies and supply chain management illa. As we had a very good connection on the sea routes, we were importing it, and many times we made good money because Russia gave it at 30% discount crude, and we supplied it at the market cost, making ನಾವು ವರ್ಕ್ ಮಾಡೋದ್ರಲ್ಲಿ ಕೂಡ ಎಷ್ಟು ಪ್ರಾಫಿಟ್ ಮಾಡ್ತಾ ಇದ್ದೀವೋ, ಬರೀ ಇಂಪೋರ್ಟ್ ಎಕ್ಸ್ಚೇಂಜ್ ಅಂದರೆ ಚೇಂಜ್ ಆಫ್ ಹ್ಯಾಂಡ್ಸಲ್ಲಿ ಕೂಡ ವಿ ಮೇಡ್ ಮನಿ. ಸೊ ಇದ್ರ ಥ್ರೂ ಏನಾಗ್ತಾ ಇತ್ತು ಅಂತಂದರೆ ನಮ್ಮಲ್ಲಿ ಕ್ರೂಡ್ ಸ್ಟಾಕ್ ತುಂಬ ಜಾಸ್ತಿ ಇದೆ. ವಾಟ್ ಇಂಡಿಯಾ ನೀಡ್ಸ್ ಇಸ್ ಅ ಕ್ರೂಡ್ ಸ್ಟಾಕ್ which has, and when the price rises we are there in a upper liftment and we have a strategical stockpile of the crude. ಇದ್ರ ಜೊತೆಗೆ we also are doing good with the solar and the renewable energies. We are also doing good with the nuclear dependency. We are also doing good with the thermal one, which is dependent on coal. We are the largest producers of coal for that matter, and in fact the exporters of coal. So energy security wise, ನಮ್ಮ last 2 decades ಅಲ್ಲಿ we have improved a lot, and the not being dependent on one single source has given us a strategical edge, so that we are now 50% of the war zone or the financial stability or the political stability or the strategical edge we have achieved only by this strategy. So this is a very big win, and we should appreciate the way our union government has handled all this for the last 2-3 decades. So it is fundamentally we are at upper edge. ಆದರ್ಶ ಸರ್, ಈಗ ಪ್ರಮುಖವಾಗಿ ಈ ರೀತಿ 2 ದೇಶಗಳಿಂದ ಬೇರೆ ದೇಶಗಳಿಗೂ ಕೂಡ ಈ ರೀತಿಯಾಗಿ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಈ ದೇಶಕ್ಕೆ ಯಾಕೆ ನಿಲ್ಸಕ್ಕೆ ಆಗ್ತಾ ಇಲ್ಲ? ಬೇರೆ ದೇಶಗಳು ಆರ್ಥಿಕವಾಗಿ ಇಷ್ಟೆಲ್ಲ ಎಫೆಕ್ಟ್ ಆಗತ್ತೆ ಅಂತ ಗೊತ್ತಿದ್ರು ಕೂಡ ಇದು ನಿಲ್ಸಕ್ಕೆ ಆಗ್ತಾ ಇಲ್ಲಲ್ಲ? ಅದೇ ಅದು ಅವರು ಹೇಳಿದಾಗೆ ಎಲ್ಲದು ತುಂಬ ದೊಡ್ಡ ಹಿಸ್ಟ್ರಿ ಇದೆ. ಈಗ ಈ 2 ದೇಶಗಳಿಗೆ ಇದು ಶುರುವಾಗಿದೆ ಅಂತ ಹೇಳ್ದಂಗೆ ಧರ್ಮದ ವಿಷಯಗಳಿಂದ ಶುರುವಾಯಿತು. ಅದಾದಮೇಲೆ ಅದು ಹಾಗೇ ಕಂಟಿನ್ಯೂ ಆಗ್ತಾ ಬರ್ತಾ ಇದೆ. ಸೊ ಬೇಸಿಕಲಿ ಇವರು ನಿಲ್ಸೋಕ್ಕಾಗುತ್ತೆ ಅಂದರೆ ಆಗುತ್ತೆ, ಆಗಲ್ಲ ಅಂತೇನಿಲ್ಲ. ಏನಾಗಿದೆ, ಅದು ಹಳೇ ಮೈಂಡ್ಸೆಟ್ ಇಟ್ಕೊಂಡಿದ್ದಾರೆ. ಈ ನಮ್ಮ ಮುಂಚೆ ಮಾಡಿದರು ನಾವು ಈಗ ಮಾಡಬೇಕು ಅನ್ನೋ ಮೈಂಡ್ಸೆಟ್ಟಿಂದ ಅದು ಹೋಗ್ತಾ ಇದ್ದಾರೆ ಒಂದು. ಆಮೇಲೆ ಒಬ್ಬರು ಈಗ ಬೇರೆಯವರು ಸಪೋರ್ಟ್ ಮಾಡಿ, ಈಗ ಯಾರೊಬ್ಬರು ಹಿರಿಯರು ಬಂದು ಅದನ್ನು ಈ ಯುದ್ಧನ ಸ್ಟಾಪ್ ಮಾಡೋಣ ಅಥವಾ ಇವರಿಬ್ಬರು 2 ಕಂಟ್ರಿ ರಿಲೇಷನ್ಶಿಪ್ ಇಂಪ್ರೂವ್ ಮಾಡೋಣ ಅಂತ ಬಂದಾಗ ನಾವು ಈ ಸರ್ ಹೇಳಿದಾಗ ಇಂಡಿಯಾ ಯಾಕೆ ಹೋಗೋಕ್ಕಾಗಲ್ಲ ಅಂತ, ಅವ್ರ ಕಡೆ ಹೋದರೆ ಇವ್ರ ಕಡೆಯಿಂದ ಸಪೋರ್ಟ್ ಸಿಕ್ಕಲ್ಲ, ಈ ಥರದ್ದು ಒಂದು ಪರಿಸ್ಥಿತಿ. ಈಗ ಅಮೇರಿಕಾ, ಇಸ್ರೇಲು ತುಂಬ ಚೆನ್ನಾಗಿದೆ, ಆದರೆ ಅವರು ಅಂದರೆ ಅವರು ಎಗ್ರೆಸಿವ್ ಆಗಿ ನಾವು ಇದು ಮಾಡೋಕ್ಕೆ ಹೋಗಲ್ಲ. ಎದುರುಗಡೆ ನಿಂತ್ಕೊಂಡು
ಇದು ಮಾಡಿ ಅಂತ ಇಸ್ರೇಲ್ಗೆ ಹಿಂದ್ಗಡೆಯಿಂದ ಮಾಡ್ತಾ ಹೋಗ್ತಾರೆ. ಯಾಕೆಂದರೆ ಎಲ್ಲರಿಗೂ ಎಕಾನಮಿಕ್ ಇಂಪ್ಯಾಕ್ಟ್ ಆಗುತ್ತೆ. ಈಗ ರಷ್ಯಾದಿಂದ ಸಪ್ಲೈ ಬರ್ತಾ ಇದೆ, ಸೊ ಎಲ್ಲ ಒಂದೊಂದು ಅದು ಕ್ರೂಡ್ ಆಯಿಲ್ ಸಪ್ಲೈ ಬರ್ತಾ ಇದೆ. ಸೊ ಚೈನಾಗೆ ರಷ್ಯಾದಿಂದ ಹೋಗ್ತಾ ಇದೆ. ಆಮೇಲೆ ನಮಗೆ ಚೈನಾದಿಂದ ಇಂಡಿಯಾಕ್ಕೆ ಮೇಜರ್ ಇಂಪೋರ್ಟ್, ಪ್ರತಿಯೊಂದು ವಸ್ತು ನಾವು ಚೈನಾದು ಮಾಡ್ತಾ ಇರ್ತೀವಿ. ಪ್ರತಿಯೊಂದು ಕಂಟ್ರಿಗೂ ಲಿಂಕ್ ಇರೋದ್ರಿಂದ ಯಾರೂ ಮುಂದೆ ನಿಂತು ಈ ಕಂಟ್ರಿ ಸರಿ ಇಲ್ಲ, ಈ ಕಂಟ್ರಿ ಡಿಸಿಷನ್ ಸರಿ ಇದೆ ಅಂತ ಹೇಳೋಕ್ಕೋಗಲ್ಲ. ಸೊ ಅವರು ನಿಜವಾದ ಕಂಟ್ರಿ ಲೀಡರ್ಶಿಪ್ ಆದವರು ಹಳೇ ಪ್ರಿನ್ಸಿಪಲ್ಸ್ನ ಬಿಟ್ಟು, ಅವರೀಗ ನಾವು ಇರಾನಲ್ಲಿ ಒಂದು ದೊಡ್ಡ ದೇಶ, ಒಂದು ಅಬೌಟ್ 8-9 ಕೋಟಿ ಜನ ಇದ್ದಾರೆ. ಇಸ್ರೇಲಲ್ಲಿ 1 ಕೋಟಿ ಜನ ಇದ್ದಾರೆ. ಅವ್ರ ಇಂಟ್ರೆಸ್ಟ್ ಎಲ್ಲೋಯ್ತು ಇಲ್ಲಿ? ಏನು ಆಪ್ರೇಷನ್ ಲಯನ್ ಅಂತ ಹೇಳ್ತಾರೆ, ಇದು ಆಪ್ರೇಷನ್ ರೈಸಿಂಗ್ ಲಯನ್ ಅಂತ. ಯಾರು ರೈಸ್ ಮಾಡ್ತಾ ಇದ್ದಾರೆ ಇಲ್ಲಿ ಜನನ? ಇಲ್ಲಿ ಅಲ್ಟಿಮೇಟ್ಲಿ ಜನದ ಪರಿಸ್ಥಿತಿ ಏನಾಗುತ್ತೆ? ಜನ ಸಾಯ್ತಾರೆ, ಜನದ ಪರಿಸ್ಥಿತಿ ಎಕಾನಮಿಕಲಿ ಎಫೆಕ್ಟ್ ಆಗುತ್ತೆ. ಅವ್ರ ಕಂಟ್ರಿ ಜನ ಅಲ್ಲದೆ ಬೇರೆ ಕಂಟ್ರಿಗೆ ಇಂಪ್ಯಾಕ್ಟ್ ಆಗ್ತಾಯಿದೆ. ಇವ್ರು ಬೇರೆಯವ್ರನ್ನ ಸಾಯಿಸೋದಕ್ಕೆ ಲಯನ್ ಅಂತ ಹೆಸರಿಡ್ತಾರೆ. ಸೊ ಇದು ಸರಿಯಾದ ಮನಸ್ಥಿತಿ ಅಲ್ಲ, ಇದೆಲ್ಲ ಮನಸ್ಥಿತಿಯಲ್ಲೇ ಇರೋದು. ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರೂ ಯುದ್ಧ ಮಾಡೋದು, ಸೂಪರ್ ಪವರ್ ತೋರಿಸೋ ಅಂಥ ಪರಿಸ್ಥಿತಿ ಅದು ಇಲ್ಲ, ಅದು ಹೋಗಾಗಿದೆ. ಆದರೆ ನಾವು ಹಳೆ ಮೈಂಡ್ಸೆಟ್ ಇಟ್ಕೊಂಡು, ಕೆಟ್ಟ ಬುದ್ಧಿ ಇಟ್ಕೊಂಡು ಓಡಾಡ್ತಾ ಇದ್ದೀವಿ. ಯಾವಾಗಲೂ 1979ದಂತೆ 1980ಸ್ದಂತೆ ಯಾವುದೋ ಧರ್ಮಕ್ಕೆ ಬಂತು, ಈ ಧರ್ಮ ಶಿಫ್ಟ್ ಆಯಿತು, ನಾವು ಯಾಕೆ ಧರ್ಮ, ಆ ಪರಿಸ್ಥಿತಿ ಯಾವಾಗಲೂ ಹಳೇದಾಗಿದೆ. ಹಳೆ ಯೋಚನೆ ಕೂಡ ಈ ರೀತಿಯ ಮನಸ್ಥಿತಿ ಯಾಕೆ ಅಂತ ಹೇಳಿ ಅದನ್ನೆಲ್ಲ ಕೆಟ್ಟ ಬುದ್ಧಿ, ಮಾತುಕತೆಯಲ್ಲಿ ಕೂಡ ಬಗೆಹರಿಸ್ಕೊಳ್ಬಹುದು. ಕೆಟ್ಟ ಬುದ್ಧಿ, ಕೆಟ್ಟ ಯೋಚನೆ, ಕೆಟ್ಟ ಮನಸ್ಥಿತಿ. ಇದಕ್ಕೆಲ್ಲ ಇನ್ನು ಮೆಡಿಕಲಿ ಅವರಿಗೆ ಹಾರ್ಮೋನಲ್ ಟ್ರೀಟ್ಮೆಂಟ್ ಕೊಡಬೇಕು ಲೀಡರ್ಸ್ಗೆ. ನನ್ನನ್ನು ಕೇಳಿದ್ರೆ ಇವ್ರನ್ನೆಲ್ಲ ಈ ಕೂರಿಸ್ಕೊಂಡು ಮಾಡೋ ಅಂಥದ್ದಲ್ಲ. ಅಂದರೆ ಇದು ಮನಸ್ಥಿತಿ ಸರಿ ಇಲ್ಲ ಅಷ್ಟೇ. ಸರ್, ಏನು ಹೇಳ್ತೀವಿ ಕೊನೆಯದಾಗಿ ಇದ್ರ ವಿಚಾರದಲ್ಲಿ? ಐ ಹ್ಯಾವ್ ಅ ವೆರಿ ಡಿಫ್ರೆಂಟ್ ಟೇಕ್ ಆನ್ ದಿಸ್. ನಿಮಗೆ ಗೊತ್ತಿದೆಯೋ ಇಲ್ವೋ, ಈಗಿನ ಜನ್ರೇಷನ್ಗೆ ಗೊತ್ತಿರಲಿಕ್ಕಿಲ್ಲ, ಇಸ್ರೇಲ್ ಆ್ಯಂಡ್ ಇರಾನ್ ವೆರ್ ಥಿಕ್ ಫ್ರೆಂಡ್ಸ್. ಎಷ್ಟು ಜನರಿಗೆ ಗೊತ್ತಿದೆ? ನಾವು ಮರ್ತೇ ಹೋಗ್ಬಿಟ್ಟಿದ್ದೀವಿ. ಇಟ್ಸ್ ರಾಂಗ್. ದೇ ವರ್ ಥಿಕ್ಕೆಸ್ಟ್ ಆಫ್ ದ ಫ್ರೆಂಡ್ಸ್. There was strategical partnership. They were one of the best partners ever. Yes. No, we never were like that. We never, don't imagine that they were enemies. They were one of the thickest friends. They used to supply, they were trade partners. And Yahudigalu, Iranalli, there are very large chunk of people in Iran were there Yahudis. And their friendship was very thick and fast. They were partners jointly in partnership with USA once upon a time. ಅರ್ಥ ಆಯ್ತಲ್ವ? ಆ್ಯಂಡ್ ಬಿಯಾಂಡ್ ದಿಸ್, ಏನು ನೀವು ಮುಸ್ಲಿಮು ಯಹೂದಿ ಏನು ನೀವು ಕಾನ್ಫ್ಲಿಕ್ಟ್ ಹೇಳ್ತಾ ಇರಲ್ಲ, ಬಿಯಾಂಡ್ ದಟ್ ಅವಾಗಲೂ ಅದು ಇದ್ದಾಗ ಕೂಡ ಇರಾನ್ ವಾಸ್ ಇನ್ ಡೈರೆಕ್ಟ್ ಫ್ರೆಂಡ್ಶಿಪ್ ವಿತ್ ಇಸ್ರೇಲ್ ಫಾರ್ ಅ ವೆರಿ ವೆರಿ ಲಾಂಗ್ ಟೈಮ್. ಪೀಪಲ್ ಡೋಂಟ್ ನೋ, ದೇ ಫೀಲ್ ದಟ್ ಹಾಗಿರಲಿಲ್ಲ, ಯಹೂದಿ ಆ್ಯಂಡ್ ಮುಸ್ಲಿಮ್ಸ್ ಜಗಳದಿಂದ ಶಿಯೇಟ್ ಅಂತ ಅಂದ್ಕೊಳ್ತಾರೆ. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸೊ ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಇಸ್, ಈ ಬ್ಲಾಕ್ಸನ್ನು ಕ್ರಿಯೇಟ್ ಮಾಡುವಂಥ ಒಂದು ರೆಜೀಮು, ಮತ್ತು ಅಲ್ಲಿ ಇರಾನಲ್ಲಿ ಒಂದು ಇಸ್ಲಾಮಿಕ್ ರೆವಲ್ಯೂಷನ್ ಆಗಿಬಿಟ್ಟು ಮೊದಲು ಯಾರು ರೂಲಿಂಗಲ್ಲಿದ್ದರು ಅವ್ರು ಹೊರಟೋಗ್ಬಿಡ್ತಾರೆ. ದಿಸ್ ಹ್ಯಾಪನ್ಸ್ ವೆನ್ ಡು ಯು ನೋ? ಲೇಟ್ 1970s. ಟಿಲ್ ದಟ್ ಟೈಮ್ ದೇ ವರ್ ಫಾಸ್ಟ್ ಫ್ರೆಂಡ್ಸ್. ಇಂಡಿಯಾ ಮತ್ತು ಇಸ್ರೇಲ್ ಅಷ್ಟು ಚೆನ್ನಾಗಿ ಫ್ರೆಂಡ್ಶಿಪ್ ಇರಲಿಲ್ಲ, ಅಷ್ಟು ಇರಾನ್ ಮತ್ತು ಇಸ್ರೇಲ್ದು ಫ್ರೆಂಡ್ಶಿಪ್ ಇತ್ತು. ಈ ಮಧ್ಯೆ ಅಮೆರಿಕ ಪ್ರವೇಶದಿಂದ ಇದು ಆಗುತ್ತಾ, ಕ್ಲಿಯರ್ ಆಗುತ್ತಾ, ಯುದ್ಧ ನಿಲ್ಲುವಂತ ಸಾಧ್ಯತೆ ಇದೆಯಾ? ಸರ್, I'll just come to that point also. See, this proxy is going to kill all this relations. ಡೈರೆಕ್ಟ್ ಆಗಿ USA ಅವರೇ ಇರಾನ್ ಮೇಲೆ ವಾರ್ ಮಾಡುವಂಥ ಪರಿಸ್ಥಿತಿ ಬಂದಿದ್ರೆ ನೆಗೋಷಿಯೇಷನ್ಸ್ ಕೂಡ ಸ್ಟ್ರೇಟ್ ಫಾರ್ವರ್ಡ್ ಆಗಿರೋದು. ಈ ಪ್ರಾಕ್ಸೀಸನ್ನು ಯೂಸ್ ಮಾಡಿ ಮಾಡುವಂಥ ಒಂದು ಚಾಣಾಕ್ಷತೆಯನ್ನು ಏನು ಹುಡ್ಕೊಂಡಿದ್ದಾರೆ ನ್ಯೂ political strategists, he is killing all the relations. There is no point of war. There was nothing that could have escalated. Direct ಆಗಿ ಟ್ರಂಪ್ ಆ್ಯಂಡ್ ಇರಾನ್ ಮೊದಲು ಫಸ್ಟ್ ರೆಜಿಮಲ್ಲಿ ಅವ್ರದ್ದೊಂದು ಕಾನ್ಫ್ಲಿಕ್ಟನ್ನು ಹಿಂದೆ ಸರಿತಾರೆ ಟ್ರಂಪ್ ಅವರು. ನ್ಯೂಕ್ಲಿಯರ್ ಏನು ಸ್ಟ್ರಾಟಜಿಕಲ್ ಒಪ್ಪಂದ ಆಗಿರುತ್ತೆ, ನೀವು ಹಿಂಗಿರಿ ನಾವು ಹಿಂಗಿರಿ ಅಂತ, ಇಬ್ಬರು ಅದನ್ನು ಪಾಲನೆ ಮಾಡಲಿಲ್ಲ. ಫಸ್ಟ್ ಹೂ ಬ್ಯಾಕ್ಡ್ ಅಪ್? USA ಬ್ಯಾಕ್ಡ್ ಅಪ್. USA ಹಿಂದೆ ಹೋಗ್ತಾರೆ. ಆದರೆ ಈಗ ಅಟ್ಯಾಕ್ ಮಾಡೋದು, ನೆಗೋಷಿಯೇಷನ್ ಮಾಡೋದು US ಜೊತೆ ಮಾಡಬೇಕು. ಅಟ್ಯಾಕ್ ಮಾಡಿಸಿದ್ದು ಯಾರ ಕಡೆಯಿಂದ? ಇಸ್ರೇಲ್ ಕಡೆಯಿಂದ. ಕ್ಯಾನ್ ಇಸ್ರೇಲ್ ಅಟ್ಯಾಕ್ ಇರಾನ್ ವಿದೌಟ್ ದ ಸಪೋರ್ಟ್ ಆಫ್ US ಟುಡೇ? ನೋ, ಇಟ್ ಇಸ್ ನಾಟ್ ಪಾಸಿಬಲ್. ಸೊ ದೀಸ್ ಪ್ರಾಕ್ಸೀಸ್ ಆರ್ ಅಂಡರ್ಮೈನಿಂಗ್ ದ ಗ್ಲೋಬಲ್ ಫೆಡರೇಷನ್ ಆಫ್ ಕಂಟ್ರೀಸ್. ಯಾವುದು ಮಲ್ಟಿಲ್ಯಾಟ್ರಲ್ ನೇಷನ್ಸ್, ಯುನೈಟೆಡ್ ನೇಷನ್ಸ್ ಇದೆಯೋ, ಸೆಕ್ಯೂರಿಟಿ ಕೌನ್ಸಿಲ್ ಇದೆಯೋ, ಬೇರೆ ಬ್ಲಾಕ್ಸನ್ನು ಅಂಡರ್ಮೈನ್ ಮಾಡಿಬಿಟ್ಟು ಇವರು ಹಿಂದಿಂದ ದಾಳಿ ಮಾಡುವಂಥ ದ್ವಂದ್ವ ನೀತಿ ಏನಿದೆಯಲ್ಲ, ಈ ದ್ವಂದ್ವ ನೀತಿಯಿಂದ ಇವತ್ತು ಟೋಟಲ್ ವರ್ಲ್ಡ್ ಈಸ್ ಅಂಡರ್ insecurity, number one. Number two, there is every chances that the regime change in Iran could bring in a fruitful good relations back. See, this is a big revelation that I'm trying to tell you in front of your ನಿಮ್ಮ
ಮಾಧ್ಯಮ ಮೂಲಕ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಹೋಪ್ ದ್ಯಾಟ್ ಅವ್ರು ಯಾಕೆ ಲೀಡರ್ಶಿಪ್ಪನ್ನು ಟಾರ್ಗೆಟ್ ಮಾಡ್ತಾರೆ, ಯಾರನ್ನು ಕೊಲ್ತಾ ಇದ್ದಾರೆ ಅಂತಂದರೆ ಅಲ್ಲಿ ರೆಜಿಮನ್ನು ಚೇಂಜ್ ಮಾಡಿಬಿಟ್ರೆ ದೇರ್ ಕ್ಯಾನ್ ಬಿ ಫ್ರೆಂಡ್ಶಿಪ್ ಬಿಟ್ವೀನ್ ಇರಾನ್ ಆ್ಯಂಡ್ ಇಸ್ರೇಲ್ ಬ್ಯಾಕ್ ಆನ್ ಟ್ರ್ಯಾಕ್ ವೆರಿ ಸೂನ್. ಆದರೆ ಸರ್ ಕ್ವಿಕ್ ಆಗಿ ಕೊನೆಯದಾಗಿ ಹೇಳೋದಾದ್ರೆ ಏನು ಹೇಳ್ತೀರಿ? ಕೊನೆಯದಾಗಿ ನಾನು ಆರ್ಥಿಕ ತಜ್ಞರಾಗಿ ಈ ವಾರಿಂದ ಯಾರಿಗೂ ಲಾಭ ಇಲ್ಲ, ಆರ್ಥಿಕವಾಗಿ ನಷ್ಟನೇ ಜಾಸ್ತಿ. ನನಗೂ ಇನ್ಕ್ಲೂಡಿಂಗ್ ನನಗೆ ನಿಮಗೆ ಪ್ರತಿಯೊಂದು ದೇಶದ ಪ್ರತಿಯೊಂದು ಜನಕ್ಕೂ ಕಂಪ್ನಿಗಳಿಗೂ ಲಾಸೇ ಜಾಸ್ತಿ. ಅದರಿಂದ ಇಂಡೈರೆಕ್ಟಾಗಿ ಆಗುವಂಥ ವಿಷಯದಲ್ಲಿ ನಾನು ಹೇಳಿದಾಗೆ ಗೋಲ್ಡ್ ಪ್ರೈಸು, ಪ್ರತಿಯೊಂದು ಐಟಮ್ ಪ್ರೈಸು. ಸೊ ಹಾಗಾಗಿ ಇದರಲ್ಲಿ ಅಮೇರಿಕಾ ನೇತೃತ್ವ ವಹಿಸಿ ಲೀಡರ್ಶಿಪ್ ತಗೊಂಡು ಇದ್ರ ಬಗ್ಗೆ ಒಂದು ವಾರ್ ನಿಲ್ಲಬೇಕು ಅನ್ನೋದು ನನ್ನ ಆಸೆ ಅಷ್ಟೇ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೀಗ ಈ ಎರಡು ದೇಶಗಳ ಮಧ್ಯೆ ನಡೀತಾ ಇರುವಂಥ ಯುದ್ಧ ಇದೆಯಲ್ಲ, ಇದು ಹಾಗೆ ಮುಂದುವರಿತು ಅಂತ ಹೇಳಿದ್ರೆ ಸಹಜವಾಗಿ ಬೇರೆ ಬೇರೆ ದೇಶಗಳಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಕಚ್ಚಾ ತೈಲ ಸೇರಿದಂತೆ ಬೇರೆ ಬೇರೆ ಉತ್ಪನ್ನಗಳ ಮೇಲೂ ಕೂಡ ರೇಟ್ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಅಮೆರಿಕ ಏನು ಹೇಳ್ಕೊಳ್ತಾ ಇದೆಯಲ್ಲ, ಸೊ ನಾವು ಮಧ್ಯಸ್ಥಿಕೆನ ವಹಿಸ್ತೀವಿ, ಬೇಡ ಅಂತೇಳಿ ಬಹುಶಃ ಮಧ್ಯಸ್ಥಿಕೆನ ವಹಿಸಿ ಭಾರತದ ಮೇಲೆ ಏನು ಬಿಲ್ಡಪ್ ತೆಗೆದುಕೊಂಡ್ರು. ಭಾರತ ಮತ್ತು ಪಾಕಿಸ್ತಾನ ನಡುವೆ ನಾನೇ ಮಧ್ಯ ಪ್ರವೇಶ ಮಾಡಿ ನಿಲ್ಲಿಸಿದ್ದು, ನೀವ್ಯಾಕೆ ಹೇಳ್ತಾ ಇಲ್ಲ ಅಂತೇಳಿ. ಬಟ್ ಹಂಗಾದರೆ ಒಳ್ಳೇದು. ಇಲ್ಲ ಅಂತಂದರೆ ಈ ಎರಡು ದೇಶ ಇದೆಯಲ್ಲ, ಇರಾನ್ ಮತ್ತು ಈ ಇಸ್ರೇಲ್, ಅದು ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಬೇಕಾಗುತ್ತೆ. ಯಾಕಂದರೆ ಮತ್ತೆ ಆ ಪುಟಿದೇಳೋದು ಭಾಳ ಕಷ್ಟ ಆಗುತ್ತೆ. ಸೊ ಈಗ ಬೇರೆ ದೇಶಕ್ಕೆ ಏನಂದ್ರು ಆ ದೇಶ ಇಲ್ಲಾಂದ್ರೆ ಇನ್ನೊಂದು ದೇಶ ಮುಖಾಂತರ ಆಮದು ರಫ್ತು ಇರುತ್ತೆ. ಬಟ್ ಎರಡು ದೇಶಕ್ಕೆ ಕೂಡ ಸಂಕಷ್ಟ ಎದುರಾಗುತ್ತೆ. ಇಲ್ಲಿ ಅಮಾಯಕರು ಬಲಿ ಆಗ್ತಿದ್ದಾರೆ, ಯಾಕಂದರೆ ಕ್ಷಿಪಣಿ ದಾಳಿ ಆಗ್ತಾ ಇದೆ. ಸೊ ಈಗ ಆಗಬಾರ್ದು ಅಂತ ಹೇಳಿದ್ರೆ ಇದನ್ನು ಇಲ್ಲಿಗೆ ನಿಲ್ಲಿಸಬೇಕಾಗುತ್ತೆ. ನೋಡೋಣ ಏನಾಗುತ್ತೆ ಮುಂದಿನ ದಿನಮಾನಗಳಲ್ಲಿ. ಇದಾಗಿದೆ ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.